ನಮ್ಮ ಪಾಪ್ಯುಲೇಷನಲ್ಲಿ ಆ್ಯಕ್ಷನ್ ಬೇಸ್ಡ್ ಪೀಪಲ್ ಆರ್ ಹೈಲಿ ಸಕ್ಸಸ್ಫುಲ್ ಪರ್ಸನಾಲಿಟಿ. ಆಕ್ಷನ್ ಬೇಸ್ಡ್ ಅಂದರೆ ಅವರು ಬೇರೆಯವ್ರಿಗೆ ಹೇಳ್ಬೇಕಾ? ಅವರಿಗೆ ಬೇರೆಯವ್ರು ಹೇಳಬಾರ್ದು. ಎಂಟೈರ್ ಪಾಪ್ಯುಲೇಷನಲ್ಲಿ 4 ಥರದ ವ್ಯಕ್ತಿತ್ವಗಳಿದೆ ಅಂತ ಹೇಳ್ತೀವಿ ಸರ್. ಅಂದರೆ ಈ ಎಲ್ಲ ವ್ಯಕ್ತಿತ್ವಗಳಿಗೂ ವ್ಯಕ್ತಿತ್ವದ ವಿಕಸನ ಆಗಬೇಕು ಅಂತ ಇಲ್ಲ ಸರ್. ಅಂದರೆ ಅವ್ರು ಬಾರ್ನ್ ಎನಫ್ ಅಂತಾನೆ. ಡಾಮಿನೆಂಟ್ ಪರ್ಸನಾಲಿಟಿ ಅವರಿಗೆ ಗೋಲ್ ಆ್ಯಂಡ್ ರೆಕಗ್ನೇಷನ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಗೋಲ್ ಇನ್ ದ ಸೆನ್ಸ್ ಗ್ರೋತ್ ಸಖತ್ ಇಂಪಾರ್ಟೆಂಟ್ ಅವ್ರಿಗೆ ಸುಮ್ಮನೆ ಬೇಕಾಬಿಟ್ಟಿ ಕೆಲಸಗಳನ್ನು, ಸುಮ್ಮನೆ ನಿಷ್ಪ್ರಯೋಜಕ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಫೀಲಿಂಗ್ ಗುಡ್ಡಲ್ಲೇ ಇರಬೇಕು, ಎಲ್ರಿಗೂ ಗುಡ್ಡನ್ನೇ ಮಾಡಬೇಕು. ಅದು ಆ್ಯಕ್ಚುಲ್ ಧರ್ಮ ಅಂತ ವಿವೇಕಾನಂದನು ಹೇಳಿದ್ದಾರೆ, ಕೃಷ್ಣನೂ ಅದನ್ನೇ ಹೇಳಿದ್ದಾರೆ, ಎಲ್ಲ ಗುರುಗಳು ಅದನ್ನೇ ಹೇಳಿದ್ದು. ಆದರೆ ಗುಡ್ಡದ ಮೀನಿಂಗೇ ನಮಗೆ ಗೊತ್ತಿಲ್ಲ. ಈಗ ನನ್ನ ಪ್ರಕಾರ ನಾನು ಎಲ್ಲವಾಗಲೂ ಗುಡ್ಡೆ ಅಲ್ವಾ ಸರ್? ನಿಮ್ಮ ಪ್ರಕಾರ ನೀವು ಎಲ್ಲವಾಗಲೇ ಗುಡ್ಡು. ನೀವು ಎಲ್ಲವಾಗಲೂ ಗುಡ್ಡಿರ್ಬೇಕಾದ್ರೆ ನನಗೆ ಅದು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ನಾನು ನಿಮ್ಮನ್ನು ಬ್ಯಾಡ್ ಅಂತಲೇ ಕರಿತೀನಿ. ನೀವು ಮೆಡಿಟೇಷನ್ ಮಾಡಿದ ತಕ್ಷಣ, ಯೋಗ ಮಾಡಿದ ತಕ್ಷಣ ಆ ಮೂಮೆಂಟಲ್ಲಿ ಮಾತ್ರ ನಿಮಗೆ ಪೀಸ್ ಇರುತ್ತೆ. ಯಾವಾಗ ನೀವು ಜನಗಳ ನಡುವೆ ಬರ್ತೀರಾ ಆವಾಗ ಈ ಮೆಡಿಟೇಷನ್ ಮಾಡಿದ ಟೈಮಲ್ಲಿ ನೀವು ಗೇನ್ ಮಾಡ್ಕೊಂಡಿದ್ದಂಥ ಪೀಸು ಮತ್ತು ಹ್ಯಾಪಿನೆಸ್ಸು ಜನಗಳ ಜೊತೆ ಬಂದಾಗಿರಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗೆ ಡಾಕ್ಟರ್ ಮುರಳಿ ಬಿ ಲತಾ ಶಶಿಧರ್ ಅವರಿದ್ದಾರೆ. ಇವರು ಫಿಂಗರ್ ಪ್ರಿಂಟ್ ಅನಾಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮದೇ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಯೂನಿಕ್ ಟ್ರೂತ್ ಟ್ರೈನಿಂಗ್ ಮತ್ತು ಕೌನ್ಸಿಲಿಂಗ್ ಸರ್ವಿಸ್ ಅನ್ನೋ ಒಂದು ಸಂಸ್ಥೆಯನ್ನು ಕಳೆದ 13 ವರ್ಷಗಳಿಂದ ಬೆಂಗಳೂರಿನ ವಿಜಯನಗರದ ಮೆಟ್ರೋ ಸ್ಟೇಷನ್ ಹತ್ರ ನಡೆಸ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದೀನಿ ಮುಂಚಿನ ಎಪಿಸೋಡ್ಗಳಲ್ಲಿ. ಮತ್ತೆ ಒಂದು ಸ್ವಲ್ಪ ರೀಕ್ಯಾಪ್ ಮಾಡೋದಾದರೆ, ಡಾಕ್ಟರ್ ಮುರಳಿ ಅವರ ಪ್ರಕಾರ, ಅವರ ಅಧ್ಯಯನದ ಪ್ರಕಾರ, ನಮ್ಮ ಫಿಂಗರ್ ಪ್ರಿಂಟ್ಸ್ ಏನಿದೆಯಲ್ಲ, 10 ಬೆರಳಿನ ಫಿಂಗರ್ ಪ್ರಿಂಟ್ಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ನಮ್ಮ ಪರ್ಸನಾಲಿಟಿನ ಅರ್ಥ ಮಾಡ್ಕೊಳ್ಬೋದು, ನಮ್ಮ ಆಸಕ್ತಿಗಳನ್ನ ಅರ್ಥ ಮಾಡ್ಕೊಳ್ಬೋದು, ನಮ್ಮ ಸ್ಟ್ರೆಂಗ್ತ್ಗಳನ್ನ ಅರ್ಥ ಮಾಡ್ಕೊಳ್ಬೋದು. ಆ ಮೂಲಕ ನಮ್ಮ ಜೀವನಕ್ಕೆ ಒಂದು ದಿಕ್ಕೇನು ಕೊಡಬೇಕಾಗಿದೆ ಅದ್ರ ಬಗ್ಗೆ ಕ್ಲಾರಿಟಿ ಪಡ್ಕೊಳ್ಬೋದು. ನಿಮ್ಮ ಇಂಟ್ರೆಸ್ಟ್ ಯಾವುದ್ರಲ್ಲಿದೆ, ನಿಮ್ಮ ಸ್ಟ್ರೆಂಗ್ತ್ ಯಾವುದ್ರಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ತಾನೇ ನಾವು ಯಶಸ್ವಿ ವ್ಯಕ್ತಿಗಳಾಗಿ ಸಾಧ್ಯ. ಯಶಸ್ವಿ ಅಂದರೆ ಕೇವಲ ಸ್ಟಡೀಸ್ ಮಾತ್ರವಲ್ಲ. ಅದು ಸ್ಟಡೀಸ್ ಇರ್ಬೋದು, ಕರಿಯರ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಇರ್ಬೋದು. ಎಲ್ಲದರಲ್ಲೂ ಕೂಡ ಯಶಸ್ಸು ಕಾಣಬೇಕಂದ್ರೆ ಫಿಂಗರ್ ಪ್ರಿಂಟ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅನ್ನೋದು ಅವರ ಒಂದು ಅನಿಸಿಕೆ. ಅದರ ಕುರಿತಾಗಿ ಅವರು ಸಂಸ್ಥೆ ನಡೆಸ್ತಾ ಇದ್ದಾರೆ. ಸೊ ಕಳೆದ ಸಂಚಿಕೆಯಲ್ಲಿ ನಾನು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದ್ದೀನಿ, ಕಾನ್ಸಂಟ್ರೇಷನ್ ಬಗ್ಗೆ, ಮೆಮೊರಿ ಪವರ್ ಬಗ್ಗೆ ಮತ್ತು ಕಾಂಪ್ರಿಹೆನ್ಷನ್ ಬಗ್ಗೆ ಮಾತಾಡಿದ್ದೀನಿ. ಆದರೆ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಾನು ಮಾತಾಡ್ತಾ ಇರೋದು ಬಿಹೇವಿಯರಲ್ ಅನಾಲಿಸಿಸ್ ಬಗ್ಗೆ, ಅಂದರೆ ವರ್ತನೆಗಳು ಅಲ್ವಾ. ಈ ಬಿಹೇವಿಯರಲ್ ಅನಾಲಿಸಿಸ್ ಅಥವಾ ಬಿಹೇವಿಯರಲ್ ಸಮಸ್ಯೆಗಳನ್ನು ನೋಡಿಕೊಂಡ್ರೆ ಸುಮಾರು ಸಮಸ್ಯೆಗಳು ಇಂಟರ್ಪರ್ಸ್ನಲ್ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಇತ್ತೀಚಿನ ದಿನಗಳು ನೋಡ್ತಾ ಇರೋದು ಒಂದು ಗಂಡ ಹೆಂಡತಿ ಮಧ್ಯೆ ಬರುವಂಥ ಸಮಸ್ಯೆಗಳು, ಇಲ್ಲ ತಂದೆ ಮತ್ತು ಮಕ್ಕಳ ಮಧ್ಯೆ ಬರುವಂಥ ಇಂಟರ್ಪರ್ಸ್ನಲ್ ಸಮಸ್ಯೆಗಳು, ಅರ್ಥ ಮಾಡ್ಕೊಳ್ಳದೇ ಇರುವಂಥ ಸಮಸ್ಯೆಗಳು. ಸೊ ಈ ಬಗ್ಗೆ ನಿಮ್ಮ ಅಧ್ಯಯನ ಏನು ಹೇಳುತ್ತೆ, ನೀವೇನು ಹೇಳ್ತೀರಾ? ಸೊ ಬೇಸಿಕಲಿ ಬಿಹೇವಿಯರಲ್ ಚಾಲೆಂಜಸ್ ಅಂದರೆ ಹೇಳಿದ್ರೆ, ನಾನು ಇನ್ಸ್ಟಂಟಾಗಿ ರಿಯಾಕ್ಟ್ ಮಾಡುವಂಥದ್ದು, ಕೋಪ ಮಾಡ್ಕೊಳೋವಂಥದ್ದು, ಇರಿಟೇಟ್ ಮಾಡ್ಕೊಳೋವಂಥದ್ದು, ಅಥವಾ ನಿಮ್ಮ ಐಡಿಯಾಲಜಿಗಳಿಗೆ ನಾನು ಒಪ್ಪಿಗೆ ಕೊಡದೇ ಇದ್ದಾಗ ನಾನು ಬೇರೆ ರೀತಿಯಲ್ಲಿನೇ ಬಿಹೇವ್ ಮಾಡಿಬಿಡೋದು. ಸೊ ಮೊಂಡತನ ಇರ್ಬೋದು, ಹಠ ಇರ್ಬೋದು, ಸೋಮಾರಿತನ ಇರ್ಬೋದು, ಇದೆಲ್ಲವೂ ಕೂಡ ನಮಗೆ ಬಿಹೇವಿಯರಲ್ ಚಾಲೆಂಜಸಲ್ಲೇ ಬರುತ್ತೆ. ಆದರೆ ನಾವು ಯೂನಿಕ್ ಟ್ರೂತ್ ಮೂಲಕ ಒಬ್ಬ ವ್ಯಕ್ತಿಯಲ್ಲಿ ಈ ಥರ ಬಿಹೇವಿಯರಲ್ ಚಾಲೆಂಜಸ್ನ ನೋಡ್ತೀರಾ ಅಂದರೆ ಮೂಲ ಕಾರಣಗಳೇನು ಅಂತ ಹೇಳ್ತೀವಿ. ಮೊದಲನೇದಾಗಿ ಈ ಫಿಂಗರ್ ಪ್ರಿಂಟ್ಸ್ ಅನಾಲಿಸಿಸ್ ಪ್ರಕಾರ ಎಂಟೈರ್ ಪಾಪ್ಯುಲೇಷನಲ್ಲಿ 4 ಥರದ ವ್ಯಕ್ತಿತ್ವಗಳಿದೆ ಅಂತ ಹೇಳ್ತೀವಿ ಸರ್. ಅಂದರೆ ಈ ಎಲ್ಲ ವ್ಯಕ್ತಿತ್ವಗಳಿಗೂ ವ್ಯಕ್ತಿತ್ವದ ವಿಕಸನ ಆಗಬೇಕು ಅಂತ ಇಲ್ಲ ಸರ್. ಅಂದರೆ ಅವ್ರು ಬಾರ್ನ್ ಎನಫ್ ಅಂತಾನೆ. ಅಂದರೆ ಆ ವ್ಯಕ್ತಿತ್ವಗಳಿಗೆ ಬೇಕಾಗಿರುವ ನೀಡ್ ಏನು ಅಂತ ಗೊತ್ತಾಗಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ವಾಟರ್, ಫುಡ್, ಶೆಲ್ಟರ್, ಲೈಟ್, ಇದೆಲ್ಲ ನಮಗೆ ಯೂನಿವರ್ಸಲ್ ನೀಡ್ಸ್, ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೂ ಬೇಕಾಗಿರುವಂಥದ್ದು. ಆದರೆ ನಾವೇನು ಹೇಳ್ತೀವಿ, ಈ ವ್ಯಕ್ತಿಗತವಾಗಿ ಆ ವ್ಯಕ್ತಿಗೆ ಬೇಕಾಗಿರುವಂಥ ನೀಡ್ ಫುಲ್ಫಿಲ್ಮೆಂಟ್ ಆಗಿಲ್ಲ ಅಂದರೆ ಅವ್ರದ್ದು ಬಿಹೇವಿಯರಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಐ ಮೀನ್ ಟು ಸೇ ದಟ್ ಅವ್ರ ಜೀವನದಲ್ಲಿ ನೀಡ್ ಸಿಕ್ಕಿಲ್ಲ ಅಂದರೆ ವಾಂಟ್ಸ್ಗಳ ಕಡೆ, ಗೋಲ್ಸ್ ಕಡೆ, ವಿಷನ್ ಬಗ್ಗೆ, ಪರ್ಪಸ್ ಬಗ್ಗೆ ಅವ್ರಿಗೆ ಬ್ರೈನ್ ಯಾವತ್ತೂ ಫಂಕ್ಷನ್ ಮಾಡಲ್ಲ ಅಂತ. ಆ ದಾರಿಯಲ್ಲಿ ಅವ್ರು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದರೆ ಆಗಿನ ಕಾಲದಲ್ಲಿ ದುರ್ಯೋಧನನಿಗೆ ಏನು ಸಿಗಬೇಕಾಗಿತ್ತು ಅಂತ ಅವರ ಗುರುಗಳಿಗೂ ಗೊತ್ತಾಗಲಿಲ್ಲ, ಅಪ್ಪ ಅಮ್ಮನಿಗೂ ಗೊತ್ತಾಗಲಿಲ್ಲ. ಅವ್ರದನ್ನು ಕರ್ಣಿಸದೇ ಇರೋ ಕಾರಣ, ಆ ವಾತಾವರಣ ಸೃಷ್ಟಿಸದೇ ಇರೋ ಕಾರಣ ಅವ್ನು ಕುರುಕ್ಷೇತ್ರ ಯುದ್ಧನೇ ಮಾಡಬೇಕಾಗಿ ಬಂತು ಅಂತ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಬೇಸಿಕ್ ನೀಡ್ ಅನ್ನೋದು ಫುಲ್ಫಿಲ್ಮೆಂಟ್ ಆಗಿಬಿಟ್ರೆ ಅವ್ರು ಯಾವುದೇ ಥರ ರಾಂಗ್ ಬಿಹೇವಿಯರ್ಸ್ಗಳನ್ನ ಲೈಫಲ್ಲಿ ಮಾಡಲ್ಲ ಅಂತ ಅಷ್ಟೇ ಅರ್ಥ. ಅಂದರೆ ನಾನಿವಾಗ ಆ 4 ಪರ್ಸ್ನಾಲಿಟಿಗಳು ಯಾವುದು, ಅವ್ರಿಗೆ ಬೇಕಾಗಿರೋ ಬೇಸಿಕ್ ನೀಡ್ ಏನು ಅಂತ ಕ್ಲಾರಿಫೈ ಮಾಡಿಬಿಡ್ತೀನಿ. ಇವಾಗ 4 ಪರ್ಸ್ನಾಲಿಟಿಗಳಲ್ಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿ, ಅಡ್ಯಾಪ್ಟಿವ್ ಪರ್ಸ್ನಾಲಿಟಿ, ಬ್ಯಾಲೆನ್ಸ್ಡ್ ಮತ್ತು ಡಾಮಿನೆಂಟ್ ಪರ್ಸ್ನಾಲಿಟಿ ಅಂತ ಇರುತ್ತೆ. ಈ ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿಗೆ ಬೇಕಾಗಿರುವ ಬೇಸಿಕ್ ನೀಡ್ ಏನಪ್ಪ ಅಂತ ಹೇಳಿದ್ರೆ
ಸೆಲ್ಫ್ ಇಮೇಜ್ಗೆ ನಾವು ಜಾಸ್ತಿ ವ್ಯಾಲ್ಯೂ ಮಾಡಬೇಕು ಅವ್ರಿಗೆ. ಅಂದರೆ ಅವ್ರಿಗೆ ಸ್ವಾಭಿಮಾನ ತುಂಬ ಜಾಸ್ತಿ ಇರುತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ಆಗೋ ಥರದ ವಾತಾವರಣ ನಾವು ಅವ್ರಿಗೆ ಕೊಡೋಂಗಿಲ್ಲ. ಅದೇ ಥರ ಅವ್ರಿಗೆ ಇನ್ಕ್ಲೂಸಿವ್ನೆಸ್ ಸಖತ್ ಇಂಪಾರ್ಟೆಂಟ್. ಏನಾದರೂ ಡಿಸ್ಕಷನ್ಸ್ಗಳನ್ನ ಮಾಡ್ತಾ ಇರಬೇಕಾದ್ರೆ ಅವ್ರನ್ನ ನಾವು ಪಾರ್ಟ್ ಆಫ್ ಆಗಿ ಇಟ್ಕೊಂಡ್ರೆ ಅವ್ರಿಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಫೀಲಿಂಗ್ ಆಗಿ ಆ ನೀಡ್ ಫುಲ್ಫಿಲ್ಮೆಂಟ್ ಆಗಿಬಿಡುತ್ತೆ. ಆವಾಗ ನೀವು ಹೇಳಿದ ಕೆಲಸಗಳನ್ನು ಸರೀಸಾಗಿ ಅವ್ರು ಮಾಡ್ತಾ ಹೋಗ್ತಾರೆ. ಇದನ್ನು ನೀವು ಕೊಡದೆ ಅಪ್ಪ ಅಮ್ಮ ಚಿಕ್ಕ ಮಕ್ಕಳನ್ನ ನಾವು ಯಾಕೆ ಗ್ರೂಪಲ್ಲಿ ಸೇರಿಸ್ಕೊಳ್ಬೇಕೋ, ಅವಳು ಈ ಚಿಕ್ಕವಳಿದ್ದಾಳೆ, ಬೆಳೀತಾನೆ ನಾವು ಅದೆಲ್ಲ ತಿದ್ದಬೇಕು, ಪನಿಷ್ಮೆಂಟ್ ಕೊಡಬೇಕು, ಬೈಬೇಕು, ಈ ಥರ ಎಲ್ಲ ಭಾವನೆಗಳಿದ್ದರೆ ಈ ವ್ಯಕ್ತಿತ್ವಗಳು ಡ್ಯಾಮೇಜ್ ಆಗಿಬಿಡುತ್ತೆ. ಈ ವ್ಯಕ್ತಿತ್ವ ಡ್ಯಾಮೇಜ್ ಆದಮೇಲೆ ಅವ್ರದ್ದು ಬಿಹೇವಿಯರ್ಸ್ ನಿಮಗೆ ರಾಂಗ್ ಆಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ಥರ ನೀಡ್ ನೀವು ಫುಲ್ಫಿಲ್ ಮಾಡಿಲ್ಲ ಅಂದರೆ ಈ ವ್ಯಕ್ತಿ ಜೀವನದಲ್ಲಿ ಯಾವಾಗಲೂ ರಾಂಗ್ ಬಿಹೇವಿಯರ್ಸ್ಗಳಲ್ಲೇ ಇರ್ತಾರೆ. ಆ ಕಾರಣಕ್ಕೋಸ್ಕರ ಈ ನೀಡನ್ನ ಫುಲ್ಫಿಲ್ ಮಾಡೋದೇ ಪೇರೆಂಟಿಂಗ್. ಓಕೆ. ಈ ಪೇರೆಂಟಿಂಗ್ ಬಗ್ಗೆ ನಿಮಗೆ ಸಾವಿರಾರು ಪುಸ್ತಕಗಳಿದೆ. ಆ ಪುಸ್ತಕಗಳಿರುವಂಥ ಇನ್ಫಾರ್ಮೇಷನ್ ಎಲ್ಲ ನಾವು ಜನರಲ್ ಇನ್ಫಾರ್ಮೇಷನ್ ಅಂತ ಇವತ್ತು ಕರಿತಾ ಇದ್ದೀವಿ. ಯಾಕೆಂದರೆ ಎಲ್ಲ ಅಪ್ಗ್ರೇಡ್ ಆಗ್ತಿರಬೇಕಾದ್ರೆ ಎಲ್ಲರಿಗೂ ಫಾಸ್ಟ್ ರಿಸಲ್ಟ್ಸ್ ಬೇಕಾಗಿದೆ. ಅಂದರೆ ನಿಮಗೆ ಏನು ಇಷ್ಟ ನಾನು ಅದನ್ನು ಕೊಡಬೇಕು. ನಿಮ್ಗೆ ಜಾಮೂನ್ ಇಷ್ಟ ಇದ್ದರೆ ಜಾಮೂನ್ ಕೊಡಬೇಕು. ನಿಮಗೆ ಹಲ್ವಾ ಇಷ್ಟ ಇಲ್ಲ ಅಂದರೆ ನನಗೆ ಹಲ್ವಾ ಕೊಟ್ಟಾಗ ಮುರುಳಿ ಒಬ್ಬ ಕ್ಲೋಸ್ ಪರ್ಸನ್ ಅಂತೇಳಿ ನೀವು ತಿಂದುಬಿಡ್ಬೋದು 1ನೇ ಸತಿ 2ನೇ ಸತಿ 3ನೇ ಸತಿ ಮುರುಳಿ ಬೇಡ ಅಂತೇಳಿ ನೀವು ನನಗೆ ಖಾರವಾಗಿ ಹೇಳ್ಬೋದು, ಇಲ್ಲ ಬೇಡ ಅಂತ ರಿಜೆಕ್ಟು ಮಾಡಿಬಿಡ್ಬೋದು. ಅಂದರೆ ಎಷ್ಟೋ ಸತಿ ಮೆದುಳು ಏನು ಮಾಡುತ್ತೆ ಅಂದರೆ ತನಗೆ ಇಷ್ಟ ಇಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಕೊನೆ ಮೂಮೆಂಟಿಗೆ ಅದು 12 ವರ್ಷ ಆದಮೇಲೆ ಎಲ್ಲರ ಮಾತುಗಳನ್ನ ರಿಜೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. 6 ವರ್ಷದೊಳಗಡೆ 12 ವರ್ಷದೊಳಗಡೆ ಅಪ್ಪ ಅಮ್ಮ ಹೇಳಿದ್ದೆಲ್ಲ ಕೇಳಿಸ್ಕೊಳ್ತಿರುತ್ತೆ. ಬಿಕಾಸ್ ಆ ಮಗುಗೆ ಲಾಜಿಕಲ್ ಥಿಂಕಿಂಗ್ ಅಲ್ಲಿ ತನಕ ಡೆವಲಪ್ಮೆಂಟ್ ಆಗಿರಲ್ಲ ಅಂತ. ಅಂದರೆ ಅವಾಗ ಎಲ್ಲದನ್ನೂ ಪ್ರಶ್ನೆ ಮಾಡುವಂತಹ ಒಂದು ಚಾಣಕ್ಯತನ ಮಗುವಲ್ಲಿ ಬಂದಿರುತ್ತೆ. ಆವಾಗ ಮಗು ಉಲ್ಟಾ ಆದ ತಕ್ಷಣ ಎಲ್ಲರೂ ಏನು ಹೇಳ್ತಾರೆ, ಟೀನೇಜಿಗೆ ಬಂದ ತಕ್ಷಣ ನಮ್ಮ ಮಗು ಮಾತು ಕೇಳಿಸ್ಕೊಳಲ್ಲ ಅಂತ. ಅಂದರೆ ನೀವು 6 ವರ್ಷದೊಳಗಡೆ ಏನು ಬೇಸಿಕ್ ನೀಡ್ ಅಂತ ಅರ್ಥ ಮಾಡ್ಕೊಳ್ಳಲಿಲ್ಲ, ಅದನ್ನು ಕೊಡಲಿಲ್ಲ, ಅದಕ್ಕೆ ಇವತ್ತು ಬಿಹೇವಿಯರಲ್ ಪ್ರಾಬ್ಲಮ್ ಆಗಿ ಕಾಣಿಸ್ತಾ ಇದೆ. ಅದೇ ಥರ ಅಡಾಪ್ಟಿವ್ ಪರ್ಸನಾಲಿಟಿ ಅವರಿಗೆ ಬೇಸಿಕ್ ನೀಡ್ ಏನಪ್ಪ ಅಂದರೆ ಲವ್ ಆ್ಯಂಡ್ ಅಫೆಕ್ಷನ್. ಈ ಲವ್ ಆ್ಯಂಡ್ ಅಫೆಕ್ಷನ್ ಇಲ್ಲದೆ ನೀವು ಯಾವಾಗಲೂ ಕೆಲಸ ಮಾಡ್ತೀರಿ ಅಂದರೆ ಅವ್ರಿಗೇನು ಫೀಲಿಂಗೇ ಬರೋಲ್ಲ, ಮೋಟಿವೇಶನೇ ಸಿಗೋಲ್ಲ ಲೈಫಲ್ಲಿ. ಈ ಥರ ಅಡಾಪ್ಟಿವ್ ಮಕ್ಕಳಿಗೆ ನಾವು ಯಾವಾಗಲೂ ಫ್ರೆಂಡ್ಲಿ ಆಗಿರಬೇಕು. ಈ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಮತ್ತು ಡಾಮಿನೆಂಟ್ ಪರ್ಸ್ನಾಲಿಟಿ ಅಂತ ಮಕ್ಕಳಿರ್ತಾರೆ. ನೀವೇನಾದರೂ ಪೇರೆಂಟ್ಸು ಈ 2 ಪರ್ಸ್ನಾಲಿಟಿಗಳ ಜೊತೆ ಫ್ರೆಂಡ್ಲಿ ಆಗಿರೋಕ್ಕೋದ್ರೆ ಅವ್ರಿಗೆ ಅದಕ್ಕಿಂತ ಇರಿಟೇಷನ್ ಇನ್ನೊಂದು ಯಾವುದೂ ಇಲ್ಲ. ಅಂದರೆ ಅಡಾಪ್ಟಿವ್ ಪರ್ಸ್ನಾಲಿಟಿಗೆ ನೀವು ಇನ್ಫ್ಲುಯೆನ್ಷಿಯಲ್ ಪರ್ಸ್ನಾಲಿಟಿಗೆ ಫ್ರೆಂಡ್ಲಿ ನೇಚರ್ ಕೊಟ್ಟರೆ ದಟ್ ಈಸ್ ಅ ಗುಡ್ ಎನ್ವಿರಾನ್ಮೆಂಟ್ ಯು ಆರ್ ಪ್ರೊವೈಡಿಂಗ್ ಆ್ಯಸ್ ಅ ಪೇರೆಂಟ್ ಅಂತ. ಇಲ್ಲ ಅಂದರೆ ಯು ಆರ್ ಪ್ರೊವೈಡಿಂಗ್ ದ ರಾಂಗ್ ಎನ್ವಿರಾನ್ಮೆಂಟ್ ಅಂತ ಆಗೋಗ್ಬಿಡುತ್ತೆ. ಅದೇ ಥರ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಅವರಿಗೆ ಬೇಸಿಕ್ ನೀಡ್ ಏನಪ್ಪ ಅಂತ ಹೇಳಿದ್ರೆ ಕ್ಲಾರಿಟಿ ಆ್ಯಂಡ್ ಡಿಸಿಪ್ಲಿನ್. ಈ ಮಕ್ಕಳುಗಳಿಗೆ ನೀವು ಏನೇನೆಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಟ್ಟಿಲ್ಲ ಅಂದರೆ ಅವರು ಕೂಡ ಬಿಹೇವಿಯರಲ್ ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾರೆ. ಅಂದರೆ ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡಲ್ಲ, ಒಬ್ಬರೇ ರೂಮಲ್ಲಿ ಕೂತ್ಕೊಳ್ಳೋವಂಥದ್ದು, ಯಾರ ಜೊತೆಗೂ ಇಂಟ್ರ್ಯಾಕ್ಷನ್ ಮಾಡೋದಂದ್ರೇ ಅವ್ರು ಹಿಂದೆ ಉಳಿಯೋದು, ಫಂಕ್ಷನ್ಸ್ ಅಟೆಂಡ್ ಮಾಡೋದಂದ್ರೇ ಹಿಂದೆ ಉಳಿಯೋದು. ಬಿಕಾಸ್ ಅವ್ರಿಗೆ ಯಾವ ಫಂಕ್ಷನು ಯಾಕೆ ಹೋಗ್ತಾ ಇದೀವೋ ಅನ್ನೋ ಕ್ಲಾರಿಟಿ ನೀವು ಕೊಡಲಿಲ್ಲ. ಅವ್ರು ನಿಮ್ಗೆ ಎಷ್ಟು ಅಮೂಲ್ಯವಾದವರು, ನಿಮ್ಮ ಲೈಫಲ್ಲಿ ಏನೇನೆಲ್ಲ ವ್ಯಾಲ್ಯೂ ಅಡಿಷನ್ ಮಾಡಿದ್ದಾರೆ, ಈ ಇನ್ಫಾರ್ಮೇಷನ್ ನೀವು ಬ್ಯಾಲೆನ್ಸ್ ಪರ್ಸನಾಲಿಟಿ ಅವ್ರಿಗೆ ಹೇಳಿಲ್ಲ ಅಂದರೆ ಅವ್ರು ನಿಮ್ಮ ಜೊತೆ ಬಂದು ವ್ಯವಹರಿಸಲ್ಲ, ಸಮಾಜ ಜೊತೆ ಬೆರೆಯಲ್ಲ ಅವರು. ಆ ಥರ ಕ್ಲಾರಿಟಿ ಕೊಟ್ಟರೆ ಯು ಆರ್ ಪ್ರೊವೈಡಿಂಗ್ ದ ಬೆಸ್ಟ್ ಎನ್ವಿರಾನ್ಮೆಂಟ್ ಫಾರ್ ದೆಮ್ ಅಂತ. ದಟ್ ಈಸ್ ಅ ನೀಡ್ ಫಾರ್ ದೇರ್ ಲೈಫ್ ಅಂತ. ಅದೇ ಥರ ಡಾಮಿನೆಂಟ್ ಪರ್ಸ್ನಾಲಿಟಿ ಅವರಿಗೆ ಗೋಲ್ ಆ್ಯಂಡ್ ರೆಕಗ್ನೇಷನ್ ಈಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಗೋಲ್ ಇನ್ ದ ಸೆನ್ಸ್ ಗ್ರೋತ್ ಸಖತ್ ಇಂಪಾರ್ಟೆಂಟ್ ಅವ್ರಿಗೆ ಸುಮ್ಮನೆ ಬೇಕಾಬಿಟ್ಟಿ ಕೆಲಸಗಳನ್ನು, ಸುಮ್ಮನೆ ನಿಷ್ಪ್ರಯೋಜಕ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಅವ್ರಿಗೆ ಇಷ್ಟ ಆಗೋಲ್ಲ. ನನಗೆ ಲೈಫಲ್ಲಿ ಏನು ಸಿಗುತ್ತೆ ಆ ಥರ ಗೇನ್ಸ್ಗಳು, ಕಾಂಪಿಟೇಷನ್ಸ್ಗಳೆಲ್ಲ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ಡಾಮಿನೆಂಟ್ ಅನ್ನೋ ವರ್ಡನ್ನ ಜಗತ್ತು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಡಾಮಿನೆಂಟ್ ಅಂದರೆ ನಿಮ್ಮ ಮೇಲೆ ನಾನು ಫೋರ್ಸಬಲಿ ಕೆಲಸ ಮಾಡಿಸ್ಕೊಳೋದು, ಬಾಸಿಸಮ್ ಮಾಡೋದು ಅಂತ ಜಗತ್ತು ಅಂದ್ಕೊಂಡಿದೆ. ಆದರೆ ಅದು ಮೀನಿಂಗ್ ಅಲ್ಲ. ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಡಾಮಿನೇರಿಂಗ್ ಅಂತ ಕರಿಬೇಕು ನಾವು. ಡಾಮಿನೆಂಟ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ನ್ಯಾಚುರಲ್ ಟ್ಯಾಲೆಂಟ್, ನ್ಯಾಚುರಲ್ ಲೀಡರ್ಶಿಪ್ ಟ್ರೇಟ್ಸ್ ವರ್ಕ್ ಆಗ್ತಿದೆ ಅಂತ ಮಾಡಿ ಅಂದರೆ ಅವ್ರು ಮಾಡ್ತಾರೆ. ಅದಕ್ಕೆ ಡಾಮಿನೇರಿಂಗ್ ಇರೋರು ಏನು ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ಮಾಡೋ ಹೇಳಿಲ್ವೇನೋ, ದಿಸ್ ಈಸ್ ಕಾಲ್ಡ್ ಡಾಮಿನೇರಿಂಗ್. ಇದನ್ನೆಲ್ಲ ಡಾಮಿನೆಂಟ್ ಅಂತ ಅಂದ್ಕೊಂಡ್ಬಿಟ್ಟು ಯಾವ್ದಾದ್ರು ವ್ಯಕ್ತಿಗೆ ನೀನು ಡಾಮಿನೆಂಟ್ ಮಾಡ್ತೀಯ ಅಂತಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಅಂದರೆ ಈಗ ಒಂಥರ ಕ್ಲಾಶ್ ಆದಂಗೆ ಆಗೋಗ್ಬಿಡುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ 3 ಜನ 4 ಜನ ಇದ್ದಾಗ ಎಲ್ಲರೂ ಬೇರೆ ಬೇರೆ ವ್ಯಕ್ತಿತ್ವಗಳಾಗಿದ್ದಾಗ ನಿಮ್ಮ ಥಾಟ್ ಪ್ರೊಸೆಸ್ಸು, ನಿಮ್ಮ ಫೀಲಿಂಗ್ಸು ಬೇರೆ ವ್ಯಕ್ತಿಗೆ ಮ್ಯಾಚ್ ಆಗ್ತಿರಲ್ಲ. ನಿಮಗೆ ಕನ್ನಡ ಬರುತ್ತೆ, ನನಗೆ ಇಂಗ್ಲೀಷ್ ಬರುತ್ತೆ, ಇನ್ನೊಬ್ಬರಿಗೆ ಉರ್ದು ಬರುತ್ತೆ, ಇನ್ನೊಬ್ರಿಗೆ ತೆಲುಗು ಬರುತ್ತೆ ಅಂತ. ನಿಮ್ಮ ಥಾಟ್ಸ್ ಫೀಲಿಂಗ್ಸ್ ಯಾವಾಗೂ ಸಿಂಕ್ರನೈಸ್ ಆಗಿಲ್ಲ ಅಂದಾಗ ಅಲ್ಲಿ ಬಿಹೇವಿಯರ್ ಪ್ರಾಬ್ಲಮ್ಸ್ ನ್ಯಾಚುರಲ್ ಆಗಿ ಬರುತ್ತೆ ಅಲ್ವಾ. ಯಾವುದೇ ಒಂದು ತಂದೆ ತಾಯಿ ಬೆಳಗ್ಗಿಂದ ರಾತ್ರಿ ತನಕ ಕೆಲಸ ಮಾಡಿ ಮಕ್ಕಳಿಗೋಸ್ಕರ ಏನೋ ಜೀವನ ಕ್ರಿಯೇಟ್ ಮಾಡಬೇಕು ಅಂತ ಹೊರಟಿರೋರಿಗೂ ಕೂಡ ಮಕ್ಕಳಿಗೆ ಏನು ಕೊಡಬೇಕು ಅನ್ನೋ ಬೇಸಿಕ್ ವಾತಾವರಣ ಗೊತ್ತಿಲ್ಲ ಅಂದಾಗ ಆ ಮನೆಯಲ್ಲಿ ಶಾಂತಿ ನೆಲೆಸೋಕ್ಕೆ ಸಾಧ್ಯ ಇಲ್ಲ. ವೆರಿ ಟ್ರೂ. ಅಂದರೆ ಈಗ ಮಕ್ಕಳು ಈ ಥರ ಸಮಸ್ಯೆಗಳು ಅವಾಯ್ಡ್ ಮಾಡಬೇಕಾದ್ರೆ ಅಥವಾ ಪರಿಹಾರ ಕಂಡ್ಕೋಬೇಕಾದ್ರೆ ಸೊ ಬೇಸಿಕಲಿ ಅವ್ರು ಯಾವ ಥರ ಪರ್ಸನಾಲಿಟಿ ಅಂತ ಮಕ್ಕಳಿಗೂ ಗೊತ್ತಿರಬೇಕು ಮತ್ತು ತಂದೆ ತಾಯಿಗೂ ಗೊತ್ತಿರಬೇಕು. ಮಕ್ಕಳಿಗೆ ಯಾಕೆ ಗೊತ್ತಿರಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಇವಾಗ ಮನೆಯಲ್ಲಿ ಬೇಕಾಗಿರೋ ವಾತಾವರಣ ತಂದೆ ತಾಯಿ ಕೊಟ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ. ಆದರೆ ಇದೇ ಮಕ್ಕಳುಗಳು ಹೊರಗಡೆ ಈ ವಾತಾವರಣನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ.
ಅವಾಗ ಆ ಸಮಾಜನ ಫೇಸ್ ಮಾಡಬೇಕಲ್ವಾ. ಈ ಫಾರ್ ಎಕ್ಸಾಂಪಲ್ ನೀವು ಬ್ಯಾಲೆನ್ಸ್ ಪರ್ಸನಾಲಿಟಿ ಸರ್, ನಮ್ಮ ಪ್ರಕಾರ ನೀವು ಬ್ಯಾಲೆನ್ಸ್ ಪರ್ಸನಾಲಿಟಿ ಇರಬೇಕಾದ್ರೆ ಹೊರಗಡೆನೂ ಡಿಸಿಪ್ಲಿನ್ ಇರಬೇಕು, ಮನೆ ಒಳಗಡೆನೂ ಡಿಸಿಪ್ಲಿನ್ ಇರಬೇಕು. ಟೈಮು, ಗ್ರೋತು, ಎಫರ್ಟ್ಸಿಗೆ ನೀವು ಯಾವಾಗಲೂ ವ್ಯಾಲ್ಯೂ ಮಾಡ್ತಿರ್ತೀರ. ಸೊ ಮನೇಲಿರೋರೆಲ್ಲರೂ ಈ ಥರ ಡಿಸಿಪ್ಲಿನ್ಡ್ ಆಗಿರಬೇಕು ಅನ್ನೋದು ನಿಮ್ಮ ಬೇಸಿಕ್ ಎಕ್ಸ್ಪೆಕ್ಟೇಷನ್. ಹೊರಗಡೆ ಇರೋ ವ್ಯಕ್ತಿಗಳು ಹಿಂಗಿಲ್ಲ ಅಂದಾಗ ನಿಮಗೇನಾಗುತ್ತೆ, ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಒಂಥರ ಡಿಸ್ಕಂಫರ್ಟ್ ಫೀಲಿಂಗ್ ಸ್ಟಾರ್ಟ್ ಆಗ್ತಿರುತ್ತೆ ವ್ಯಕ್ತಿಗಳ ಜೊತೆ. ಆದರೆ ಆ ವ್ಯಕ್ತಿ ಅಡಾಪ್ಟಿವ್ ಪರ್ಸನಾಲಿಟಿ ಇದ್ದರೆ, ಆ ವ್ಯಕ್ತಿ ಇನ್ಫ್ಲೂಯೆನ್ಷಿಯಲ್ ಅಥವಾ ಡಾಮಿನೆಂಟ್ ಪರ್ಸನಾಲಿಟಿ ಇದ್ದರೆ, ನೀವು ಕೊಡೋವಂಥ ವ್ಯಾಲ್ಯೂ ಸಿಸ್ಟಮ್ ಅವ್ರಿಗೆ ಕೊಡೋಕೆ ಗೊತ್ತಾಗ್ತಿರಲ್ಲ. ಅವಾಗ ನಿಮಗೆ ಹೊರಗಿನ ಎನ್ವೈರ್ಮೆಂಟ್ ಸರಿ ಇಲ್ಲ, ಜಗತ್ತು ಸರಿ ಇಲ್ಲ, ಆ ವ್ಯಕ್ತಿ ಸರಿ ಇಲ್ಲ ಅಂತ ನೀವು ಅಪ್ಸೆಟ್ ಆಗಿ ಬೇಜಾರು ಮಾಡಿಕೊಂಡು ಅನ್ಹ್ಯಾಪಿ ಆಗುವಂಥ ಫೀಲಿಂಗ್ಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ನಾನು ಯಾವ ಪರ್ಸನಾಲಿಟಿ ಇದ್ದೀನಿ, ನನ್ನ ಫ್ರೆಂಡ್ ಯಾವ ಪರ್ಸನಾಲಿಟಿ ಇದ್ದಾರೆ, ನಮ್ಮ ಟೀಚರ್ ಯಾವ ಪರ್ಸನಾಲಿಟಿ ಇರ್ಬೋದು ಅನ್ನೋ ಈ ಸೈಕಲಾಜಿಕಲ್ ನಾಲೆಡ್ಜ್ಗಳನ್ನ ಕೊಡ್ತಾ ಹೋದರೆ ಅವ್ರ ಲೈಫಲ್ಲಿ ಯಾರನ್ನೂ ರಿಜೆಕ್ಟ್ ಮಾಡ್ತಾ ಬರಲ್ಲ. ಯಾರಿಗೆ ಹೆಂಗೆ ಎಜುಕೇಟ್ ಮಾಡಬೇಕು, ಯಾರ ಜೊತೆ ಯಾವ ಥರ ವರ್ತನೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದರೆ ದೇ ನೆವರ್ ಲೈಕ್ ಇಟ್. ಇವಾಗ ಬ್ಯಾಲೆನ್ಸ್ ಪರ್ಸನಾಲಿಟಿ ಅವರಿಗೆಲ್ಲ ನಾವು ತುಂಬ ಕ್ಲೋಸ್ ಆಗಿ, ಫ್ರೆಂಡ್ಲಿ ಆಗಿ, ಲೈವ್ಲಿ ಆಗಿ, ಫನ್ ಮಾಡ್ತಾ, ಜೋಕ್ ಮಾಡ್ತಾ, ಟೀಕೆ ಮಾಡ್ತಾ ವಾತಾವರಣ ಕ್ರಿಯೇಟ್ ಮಾಡಿಬಿಟ್ರೆ ಆ ಗ್ರೂಪಿಗೆ ಅವ್ರು ಹೋಗೋದೇ ಇಲ್ಲ. ಬಿಕಾಸ್ ದೇ ನೆವರ್ ಲೈಕ್ ಇಟ್ ಅಂತ. ಸೆಲ್ಫ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಅವ್ರು ಕಾಲು ಎಳೆಯೋದು ಅದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಬಿಕಾಸ್ ಅವ್ರು ಹೈಲಿ ಡಿಸಿಪ್ಲಿನ್ ಇಂಡಿವಿಜುವಲ್ಸ್ ಅಂತ. ಈ ಥರ ಮನೇಲಿ ತಂದೆ ಆಗಿದ್ದು ಬ್ಯಾಲೆನ್ಸ್ ಪರ್ಸನಾಲಿಟಿ, ವೈಫ್ ಏನಾದರೂ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟಿ ಆಗಿದ್ದು, ಮಗ ಏನಾದರೂ ಡಾಮಿನೆಂಟ್ ಪರ್ಸನಾಲಿಟಿ ಆಗಿದೆ ಅಂದರೆ, ಡಾಮಿನೆಂಟ್ ಪರ್ಸನಾಲಿಟಿ ಇರೋರು ಲೀಡರ್ಸ್ ಥರ ಅವರೆಲ್ಲ ಕೆಲಸ ಅವ್ರವ್ರ ಪಾಡಿಗೆ ಅವ್ರವರೇ ಮಾಡ್ಕೊತಿರ್ತಾರೆ. ಬ್ಯಾಲೆನ್ಸ್ ಪರ್ಸನಾಲಿಟಿ ಅಪ್ಪಂಗೆ ಏನನ್ಸ್ತಿರುತ್ತೆ, ಎಲ್ಲ ನಾನು ಹೇಳ್ದಂಗೆ ಮಾಡ್ತಾರೋ, ನೆಕ್ಸ್ಟ್ ಏನೇನು ಅಂತ ನಾನು ಗೈಡ್ ಮಾಡ್ತೀನಿ, ಅದ್ರ ಪ್ರಕಾರ ಮಾಡು, ಯುವರ್ ಲೈಫ್ ವಿಲ್ ಬಿ ಸಕ್ಸೆಡೆಡ್ ಅಂತ ಫಾದರ್ ಹೇಳ್ತಿರ್ತಾರೆ. ಆದರೆ ಡಾಮಿನೆಂಟ್ ಚೈಲ್ಡ್ ಕೇಳಿಸ್ಕೊಳಲ್ಲ. ಅವಾಗ ನೋಡಿ ಎಷ್ಟು ರಾಂಗ್ ಬಿಹೇವ್ ಮಾಡ್ತಾರೆ ಅಂತ ಅಪ್ಪ ಇವ್ರ ಮೇಲೆ ರಾಂಗ್ ಪರ್ಸ್ಯೂ ಮಾಡಿಬಿಡ್ತಾರೆ. ಅದೇ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟಿ ಎಲ್ಲದಕ್ಕೂ ಅಪ್ರೂವಲ್ ತೊಗೊಬೇಕಾಗಿರುತ್ತೆ, ಗೈಡ್ಲೈನ್ಸ್ ತೊಗೊಬೇಕಾಗಿರುತ್ತೆ, ಆ ಪ್ರಕಾರ ಮಾಡಬೇಕಾಗಿರುತ್ತೆ. ಸೊ ಈ ಥರ ಮನೆಯಲ್ಲಿ ಬೇರೆ ಬೇರೆ ವ್ಯಕ್ತಿತ್ವಗಳಿದ್ದಾಗ ನ್ಯಾಚುರಲ್ ಆಗಿ ಬಿಹೇವಿಯರಲ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಬಿಡುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಲೈಫ್ ಬಿಕಮ್ ವೆರಿ ಈಸಿ. ನಾನು ಇತ್ತೀಚಿನ ದಿನಗಳಲ್ಲಿ ನನ್ನ ಕ್ಲೈಂಟ್ಸ್ ಏನು ಹೇಳ್ತೀನಿ ಅಂದರೆ, ನೀವು ಮೆಡಿಟೇಷನ್ ಮಾಡಿದ ತಕ್ಷಣ, ಯೋಗ ಮಾಡಿದ ತಕ್ಷಣ ಆ ಮೂಮೆಂಟಲ್ಲಿ ಮಾತ್ರ ನಿಮಗೆ ಪೀಸ್ ಇರುತ್ತೆ. ಆ ಮೂಮೆಂಟ್ ನೀವು ಯಾವಾಗಲೂ ಇಂಡಿವಿಜುವಲ್ ಆಗಿ ಮಾಡ್ತಿರ್ತೀರ. ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು ನಿಮ್ಮ ಇಂಡಿವಿಜುವಲ್ ಟೈಮ್ ಅಲ್ವಾ ಸರ್. ಅದು ನೀವು ರೂಮ್ ಒಳಗಡೆ ಆದರೂ ಮಾಡ್ಬೋದು, ಸಪ್ರೇಟ್ ಆಗಾದರೂ ಮಾಡ್ಬೋದು. ಯಾವಾಗ ನೀವು ಜನಗಳ ನಡುವೆ ಬರ್ತೀರಾ, ಆವಾಗ ಈ ಮೆಡಿಟೇಷನ್ ಮಾಡಿದ ಟೈಮಲ್ಲಿ ನೀವು ಗೇನ್ ಮಾಡ್ಕೊಂಡಿದ್ದಂಥ ಪೀಸು, ಯೋಗ ಮಾಡಿದ್ದ ಟೈಮಲ್ಲಿ ಗೇನ್ ಮಾಡಿಕೊಂಡಿದ್ದಂಥ ಪೀಸು ಮತ್ತು ಹ್ಯಾಪಿನೆಸ್ಸು ಜನಗಳ ಜೊತೆ ಬಂದಾಗ ಇರಲ್ಲ. ಅಲ್ಲಿ ನೀವು ಮತ್ತೆ ಡಿಸ್ಟ್ರಾಕ್ಟ್ ಆಗಿಬಿಡ್ತೀರಾ. ಬಿಕಾಸ್ ಅವ್ರ ಬಿಹೇವಿಯರ್ ನಿಮ್ಗೆ ಇಷ್ಟ ಆಗ್ತಿರಲ್ಲ. ಸೊ ಅದರಿಂದ ಅದು ಹೆಲ್ತ್ ಇಶ್ಯೂಸ್ಗಳಿಗೂ ಲೀಡ್ ಆಗುತ್ತೆ ಅಂತ ನಾವು ಯಾರಿಗೆಲ್ಲ ಹೆಲ್ತ್ ಇಶ್ಯೂ ಸಮಸ್ಯೆಗಳಿರುತ್ತೆ ಅವರಿಗೂ ನಾವು ಅದನ್ನು ಟ್ರೇಸ್ ಮಾಡ್ತೀವಿ. ಅಂದರೆ ಜಗತ್ತು ಹೆಂಗಿದೆ ಅರ್ಥ ಮಾಡಿಕೊಂಡ್ರೆ ನಿಮಗೆ ಪೀಸ್ ಸಿಗುತ್ತೆ ಅಂತ ನಾವು ಕ್ಲಾರಿಟಿ ಕೊಡೋಕ್ಕಾಗುತ್ತೆ. ಭಾಳ ಚೆನ್ನಾಗಿದೆ ಈ ವಿಷಯಗಳು. ಅಂದರೆ ಬೇಸಿಕಲಿ ನಾನು ಅರ್ಥ ಮಾಡ್ಕೊಳ್ಳೋದು, ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು. ಹೀಗಾಗಿ ಅಲ್ಲಿ ನೀವು ಈ ಥರ ಬಿಹೇವ್ ಮಾಡಿದಾಗ ನೀವು ಯಾಕೆ ಈ ಥರ ಬಿಹೇವ್ ಮಾಡ್ತಾಯಿದ್ದೀರಾ ಅನ್ನೋದು ನಂಗೆ ಅರ್ಥ ಆಗ್ಬಿಟ್ರೆ ನಾನು ಒಂದು ಅಡ್ಜಸ್ಟ್ ಆಗ್ತೀನಿ, ಇಲ್ಲ ನಿಮ್ಗೆ ಅರ್ಥ ಮಾಡ್ಕೋತೀನಿ, ಇಲ್ಲ ನಾನು ನಿಮ್ಮನ್ನ ದೂರ ಹೋಗ್ತೀನಿ ಅಥವಾ ಅಕೊಮೋಡೇಟ್ ಆಗ್ತೀನಿ, ಏನೋ ಒಂದು ಪರಿಹಾರವನ್ನು ಕಂಡುಕೊಳ್ತೀವಿ ಅನ್ನೋದು. ಇಲ್ಲಿ ನಾನೊಂದು ಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಇದುವರೆಗೂ ನಮ್ಮ ಸಂಸ್ಕೃತಿ ಪ್ರಕಾರ, ನಮ್ಮ ಎಲ್ಡರ್ಸ್ ಪ್ರಕಾರ, ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಗೆ ಹೇಳ್ಕೊಟ್ಟು ಬಂದಿರೋದೇನಪ್ಪ ಅಂದ್ರೆ, ಲೈಫಲ್ಲಿ ಯಾವಾಗಲೂ ಕಾಂಪ್ರಮೈಸಿಂಗ್ ಲೈಫ್ ಇರಬೇಕು, ಸ್ಯಾಕ್ರಿಫೈಸಿಂಗ್ ಲೈಫ್ ಇರಬೇಕು, ಅಡ್ಜಸ್ಟ್ಮೆಂಟ್ ಲೈಫ್ ಇರಬೇಕು ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಇದು ನಾವು ಯೂನಿಕ್ ಟ್ರೂತಲ್ಲಿ ಒಪ್ಕೊಂಡೇ ಇರೋಂಥ ಸಬ್ಜೆಕ್ಟ್. ಹೌದಾ? ಯಾಕೆ ಅಂದರೆ ನೀವು ಲೈಫಲ್ಲಿ ಎಲ್ಲದನ್ನೂ ಆಕ್ಸೆಪ್ಟ್ ಮಾಡ್ಕೊಬೇಕು. ಆಕ್ಸೆಪ್ಟ್ ಮಾಡ್ಕೊಬೇಕು ಅಂದರೆ ನಿಮಗೆ ಬೇಕಾಗಿರೋಂಥ ಟ್ರೂ ನಾಲೆಡ್ಜ್ ಇರಬೇಕು. ಐ ಮೀನ್ ಟು ಸೇ ದಟ್ ಅವೇರ್ನೆಸ್ ಇರಬೇಕು. ಅವಾಗ ನಿಮಗೆ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗುತ್ತೆ. ಇಲ್ಲಾಂದರೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಒಂದು ಸತಿ 2 ಸತಿ ಅಡ್ಜಸ್ಟ್ ಮಾಡ್ಕೊತೀರಾ ಸರ್, 3ನೇ ಸತಿ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ, ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗ ನಿಮ್ಮ ಬಾಡಿಯಲ್ಲಿರೋ ಆರ್ಗನ್ಸ್ಗಳಿಗೆಲ್ಲ ಅದು ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಆ್ಯಕ್ಚುಯಲ್ ಸೈಕಾಲಜಿ ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನೀವೇನು ನನ್ನ ತಂದೆ ಆಗಿ, ನೀವೇನು ನನ್ನ ಅಣ್ಣ ಆಗಿ, ನೀವೇನು ನಮ್ಮ ಅಮ್ಮ ಅಮ್ಮಗೆ ನಾನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾನು ಅಡ್ಜಸ್ಟ್ ಮಾಡ್ಕೊಳೋಂಥ ವಿಷಯನೇ ಇರಲ್ಲ. ನೀವು ನನಗೇನು ಬೇಕು ಕೊಡ್ತೀರಾ, ನಾನು ನಿಮಗೇನು ಬೇಕು ಅಂತ ಕೊಡ್ತೀನಿ. ಎಲ್ಲರಿಗೂ ಗಾಳಿ ಬೇಕು, ಯೂನಿವರ್ಸಲ್. ಆದರೆ ಎಲ್ಲರಿಗೂ ಅದೇ ರೆಸ್ಪೆಕ್ಟ್ ಬೇಕಂತಿಲ್ಲ, ಎಲ್ಲರಿಗೂ ಅದೇ ಪ್ರೀತಿ ಬೇಕಂತಿಲ್ಲ. ಅಡಾಪ್ಟಿವ್ ಪರ್ಸನಾಲಿಟಿ, ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟಿಗೆ ಹೈ ಲೆವೆಲ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ಬೇಕಾಗಿರುತ್ತೆ. ಅದೇ ಬ್ಯಾಲೆನ್ಸ್ ಪರ್ಸನಾಲಿಟಿ ಮತ್ತು ಡಾಮಿನೆಂಟ್ ಪರ್ಸನಾಲಿಟಿಗೆ ರೆಸ್ಪೆಕ್ಟ್ ಮಾತ್ರ ಬೇಕು. ಇವಾಗ ನಿಮ್ಮ ಮಗು ಬ್ಯಾಲೆನ್ಸ್ ಪರ್ಸನಾಲಿಟಿ ಅಥವಾ ಡಾಮಿನೆಂಟ್ ಪರ್ಸನಾಲಿಟಿ 2 ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ, ನೀವು ಯಾವಾಗಲೂ ಲವ್ ಆ್ಯಂಡ್ ಅಫೆಕ್ಷನ್ ತೋರಿಸ್ತಾ ಇದ್ರೆ ಅವ್ರಿಗೆ ದೇ ಹೇಟ್ ದಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ದ ಕಂಪ್ಯಾನಿಯನ್ ಅಂತ ನಾವು ಹೇಳ್ತೀವಿ. ರೆಸ್ಪೆಕ್ಟ್ ಬೇಕಾಗಿರೋ ಬರೀ ರೆಸ್ಪೆಕ್ಟ್ ಮಾತ್ರ ಕೊಡಿ ಸಾಕು. ಅವ್ರಿಗೆ ಲವ್ ಎಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಆ ಎನ್ವೈರ್ಮೆಂಟಲ್ಲಿ ಇರಲೇಬಾರ್ದು ಅಂತ ಅನಿಸ್ಬಿಡುತ್ತೆ. ಅದೇ ಥರ ನೀವು ಇನ್ಫ್ಲೂಯೆನ್ಷಿಯಲ್ ಅಥವಾ ಅಡಾಪ್ಟಿವ್ ಪರ್ಸನಾಲಿಟಿ ಅವ್ರಿಗೆ ನೀವು ಯಾವಾಗಲೂ ರೆಸ್ಪೆಕ್ಟ್ ಕೊಡ್ತಾ ಕೂತ್ಕೊಂಡ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಏನ್ರಿ ಹೋಗ್ರಿ ಬರ್ರಿ ಚೆನ್ನಾಗಿದ್ದೀರೇನ್ರಿ ಹಿಂಗೆ ಮಾತಾಡ್ತಿದ್ರೆ ಇವ್ರು ಏನಪ್ಪ ನಮ್ಮ ಹತ್ರದವರೇ ಅಂತಲೇ ಅನಿಸ್ತಾ ಇಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಿರುತ್ತೆ. ಅಂದರೆ ಅವ್ರಿಗೆ ಜಾಸ್ತಿ ಪ್ರೀತಿ ವಿಶ್ವಾಸದಿಂದನೇ ಮಾಡಬೇಕು. ಏನಪ್ಪ ಚೆನ್ನಾಗಿದೆಯೇನೋ, ಮನೇಲೆಲ್ಲ ಹೆಂಗಿದಾರೋ, ಈ ಥರ ಮಾತಾಡ್ಸಿದ್ರೆ ಅವ್ರಿಗೊಂಥರ ಖುಷಿ, ಓ ಇವ್ರು ನಮ್ಮ ಯಾರೋ ಕ್ಲೋಸ್ ಪೀಪಲು, ನಮ್ಮ ಹೃದಯಕ್ಕೆ ತುಂಬ ಹತ್ರ ಆಗಿರೋರು ಅಂತ ಅವ್ರು ಆ ಥರ ಅಂದ್ಕೊತಿರ್ತಾರೆ. ಅಂದರೆ ಈ ಕಾಂಟೆಕ್ಸ್ಗಳು ನಮಗೆ ಅರ್ಥ ಆಗಿಲ್ಲ ಅಂದರೆ ನಾವು ಕಾಂಪ್ರಮೈಸಿಂಗ್, ಅಡ್ಜಸ್ಟಿಂಗ್ ಮತ್ತು ಸ್ಯಾಕ್ರಿಫೈಸಿಂಗ್ ಲೈಫಲ್ಲಿ ಯಾರು ಒಳಗಡೆ ಖುಷಿಯಾಗಿಲ್ದಿರೋದಕ್ಕೋಸ್ಕರ ಮತ್ತೆ ಹುಡ್ತಾ ಇದ್ದೀವಿ ಖುಷಿಯಾಗಿರೋಕ್ಕೋಸ್ಕರ. ಅವಾಗ ಪುನರಪಿ ಜನನಂ ಪುನರಪಿ ಮರಣಂ.
ಸೊ ಯುನಿಕ್ ಟ್ರೂತಲ್ಲಿ ಪುನರ್ಜನ್ಮ ನಂಬ್ತೀರಾ? ನಾವು ಜಗತ್ತಲ್ಲಿ ಎಕ್ಸಿಸ್ಟೆಡ್ ಇರೋದು ಎಲ್ಲದನ್ನೂ ಬಿಲೀವ್ ಮಾಡ್ತೀವಿ ಸರ್. ಓಕೆ, ಎಲ್ಲದು ಇದೆ, ಎಲ್ಲದು ಇದ್ರೇ ಇದು ವರ್ಲ್ಡ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಅಂತ. ಆದರೆ ನಾನು ಏನು ಗಳಿಸ್ಕೊಬೇಕು, ನನಗೇನು ಬೇಕು ಅಂತ ಇದೆಯಲ್ಲ, ಅದು ಸೃಷ್ಟಿ ಧರ್ಮದ ಅನುಸಾರವಾಗಿರುತ್ತೆ. ಅಂದರೆ ನಾನು ಯಾವಾಗಲೂ ಫೀಲಿಂಗ್ ಗುಡ್ಡಲ್ಲೇ ಇರಬೇಕು, ಎಲ್ರಿಗೂ ಗುಡ್ಡನ್ನೇ ಮಾಡಬೇಕು, ಅದು ಆ್ಯಕ್ಚುಲ್ ಧರ್ಮ ಅಂತ ವಿವೇಕಾನಂದನು ಹೇಳಿದ್ದಾರೆ, ಕೃಷ್ಣನು ಅದನ್ನೇ ಹೇಳಿದ್ದಾರೆ, ಎಲ್ಲ ಗುರುಗಳು ಅದನ್ನೇ ಹೇಳಿದ್ದು. ಆದರೆ ಗುಡ್ಡದ ಮೀನಿಂಗೇ ನಮಗೆ ಗೊತ್ತಿಲ್ಲ. ಓಕೆ, ಈಗ ನನ್ನ ಪ್ರಕಾರ ನಾನು ಎಲ್ಲವಾಗಲೂ ಗುಡ್ಡೆ ಅಲ್ವಾ ಸರ್? ನಿಮ್ಮ ಪ್ರಕಾರ ನೀವು ಎಲ್ಲವಾಗಲೇ ಗುಡ್ಡು. ನೀವು ಎಲ್ಲವಾಗಲೂ ಗುಡ್ ಇರಬೇಕಾದ್ರೆ ನನಗೆ ಅದು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ನಾನು ನಿಮ್ಮನ್ನು ಬ್ಯಾಡ್ ಅಂತಲೇ ಕರಿತೀನಿ, ನೀವು ನನಗೆ ಬ್ಯಾಡ್ ಅಂತಲೇ ಕರಿತೀರಾ. ನಿಮ್ಮ ಫ್ರೀಕ್ವೆನ್ಸಿ ನಾನು ಮ್ಯಾಚ್ ಆಗಲಿಲ್ಲ ಅಂದರೆ. ಅದಕ್ಕೆ ಯಾವ್ದ್ಯಾವುದು ಎಲ್ಲೆಲ್ಲಿ ಹೆಂಗೆ ಇರಬೇಕು ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಈ ನಾಲೆಡ್ಜ್ ಮೂಲಕ ನಮಗೆ ಪೀಸ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಟೇಕ್ ಅವೇ ಒಂದು ಭಾಳ ಚೆನ್ನಾಗಿತ್ತು ವಿಷಯ ಏನಂತಂದರೆ, ಈಗ ಬೇಸಿಕಲಿ ಈಗ ನಾವು ಅಡ್ಜಸ್ಟ್ಮೆಂಟ್ ಮಾಡೋದು ಅಡಾಪ್ಟಿವ್ ಅನ್ನೋದು ಬೇರೆ ಕಾಂಟೆಕ್ಸ್ಟಲ್ಲಿ ಹೇಳ್ತಾರೆ ಅವರು. ಅಡ್ಜಸ್ಟ್ಮೆಂಟು, ಕಾಂಪ್ರಮೈಸು, ಸ್ಯಾಕ್ರಿಫೈಸ್ ಇದೆಲ್ಲ ಇದು ತುಂಬ ನಾವು ಗಂಡ ಹೆಂಡತಿ ಅಂದಮೇಲೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋ ಮಾತುಗಳನ್ನ ಯಾವಾಗಲೂ ಕೇಳ್ತಿರ್ತೀವಿ. ಮತ್ತು ಅದು 100% ಸರಿ ಅಂತ ಕೂಡ ನಾವು ನಂಬಿದ್ದೀವಿ. ಯೂನಿಕ್ ಟ್ರೂತ್ನ ಡಾಕ್ಟರ್ ಮುರಳಿಯವ್ರು ಏನು ಹೇಳ್ತಾರೆ, ಅದು ಸರಿಯಾದ ಮೆಥಡ್ ಅಲ್ಲ. ಸರಿಯಾದ ಮೆಥಡ್ ಯಾವುದು ಅಂದರೆ, ಆ ವ್ಯಕ್ತಿ ಹೇಗಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವ್ರಿಗೆ ಅದನ್ನು ಕೊಡೋದು. ಅವಾಗ ಏನಾಗುತ್ತೆ ಅಂದರೆ, ಆ ವ್ಯಕ್ತಿ ನಿಮ್ಮ ಎದುರುಗಡೆ ಇರುವಂಥ ವ್ಯಕ್ತಿಗೆ ಏನು ಬೇಕೋ ಅದು ಸಿಗ್ತಾ ಇದೆ, ನಿಮಗೇನು ಬೇಕೋ ಅದು ಸಿಗ್ತಾ ಇದೆ, ಅವಾಗ ಇಬ್ಬರು ಹ್ಯಾಪಿಯಾಗಿರ್ತಾರೆ. ನೀವು ಅಡ್ಜಸ್ಟ್ಮೆಂಟು, ಕಾಂಪ್ರಮೈಸ್ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತಾ ಇರ್ತೀರ ಅಂತಂದರೆ, ನೀವು ನಾಟಕ ಮಾಡ್ತಿರ್ತೀರ. ಓಕೆ, ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ ನೀವು, ಬಟ್ ಒಳಗಡೆ ನಿಮಗೆ ಇವರ್ ಅನ್ಹ್ಯಾಪಿ ಸೋಲ್ ಆಗಿದ್ದೀರಾ ಅಲ್ವಾ? ಸೊ ಅವಾಗ ಏನಾಗುತ್ತೆ ಹೇಳಿ, ಒಂದಲ್ಲ ಒಂದಿನ ಜಗಳ ಶುರು ಆಗುತ್ತೆ. ನಾನು ಎಷ್ಟು ದಿನ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಎಷ್ಟು ದಿನ ಅಂತ ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಶುರು ಆಗುತ್ತೆ. ಹೀಗಾಗಿ ಈ ಪಾಠ ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಸೊ ಇದು ಕೇವಲ ಮಕ್ಕಳಿಗಲ್ಲ, ಅದು ಗಂಡ ಹೆಂಡತಿ ಇರ್ಬೋದು, ತಂದೆ ತಾಯಿಗಳಿರ್ಬೋದು, ಎಲ್ಲರಿಗೂ ಬರುವಂಥ ಒಂದು ಸಮಸ್ಯೆನ ಈ ಮೂಲಕ ಬಟ್ ಇದು ಅಗೇನ್ ನೀವು ಜಡ್ಜ್ ಮಾಡೋದು ಫಿಂಗರ್ ಪ್ರಿಂಟ್ಸ್ ಮೂಲಕ. ಓನ್ಲಿ ಫಿಂಗರ್ ಪ್ರಿಂಟ್ಸ್. ನಾವು ನಿಮ್ಗೆ ಏನೂ ಪ್ರಶ್ನೆ ಕೇಳೋಕ್ಕಾಗಲ್ಲ. ನಾವು ಪ್ರಶ್ನೆ ಕೇಳಿದ್ರೆ ನಿಮ್ಮ ನಾಲೆಡ್ಜ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಉತ್ತರ ಹೇಳ್ತೀರಾ. ಆದರೆ ನಾವು ನಮ್ಗೆ ಬರುವಂಥ ಕ್ಲೈಂಟ್ಸ್ ಯಾರಿದ್ರು ನಾವು ಏನೂ ಪ್ರಶ್ನೆ ಕೇಳಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ನಮ್ಗೆ ಗೊತ್ತಿರಲ್ಲ. ಬರೀ ಫಿಂಗರ್ ಪ್ರಿಂಟ್ಸ್ಲೇ ನಾವೆಲ್ಲ ಟ್ರೇಡ್ಸ್ಗಳನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅವಾಗ ಅವ್ರು ಎಲ್ಲದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಬಿಕಾಸ್ ನಿಮಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳಿದೆಯಲ್ಲ ಸರ್. ದೇರ್ ಆರ್ 3 ಮೈಂಡ್ಸ್: ಅನ್ಕಾನ್ಷಿಯಸ್, ಸಬ್ಕಾನ್ಷಿಯಸ್ ಆ್ಯಂಡ್ ಕಾನ್ಷಿಯಸ್ ಅಂತ. ನಿಮ್ಮಲ್ಲಿರೋ ಹಾರ್ಟ್, ಕಿಡ್ನಿ, ಲಿವರ್ ಎಲ್ಲ ಕೆಲಸ ಮಾಡ್ತಿದೆ ನಿಮ್ಮ ಅನ್ಕಾನ್ಷಿಯಸ್ ಡೇಟಾ ಪ್ರಕಾರ. ಅದು ಕಂಟ್ರೋಲ್ ಮಾಡ್ತಾ ಇದೆ. ನಿಮ್ಮ ಸಬ್ಕಾನ್ಷಿಯಸ್ ಎಲ್ಲ ಅಲ್ಲ. ಅಂದರೆ ಬುಕ್ಕಲ್ಲೆಲ್ಲ ಹೇಳ್ತಿರೋದು ನಮ್ಮ ಸಬ್ಕಾನ್ಷಿಯಸ್ ಎಲ್ಲ ಕಂಟ್ರೋಲ್ ಮಾಡ್ತಾ ಇದೆ ಅಂತ. ಹಂಗಿಲ್ಲ ಸರ್. ಅದು ಸಬ್ಕಾನ್ಷಿಯಸ್ ಅಂತ ಹೇಳಿದ್ರೆ ನೀವೇನೋ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಅವುಗಳನ್ನ ನೆನಪು ಮಾಡ್ಕೊಳಕ್ಕೆ ಆಗೋ ಡೇಟಾ ಇದೆಯಲ್ಲ, ದಟ್ ಈಸ್ ಆಲ್ ಆಪ್ರೇಟೆಡ್ ಬೈ ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಕಾನ್ಷಿಯಸ್ ಮೈಂಡ್ ಅಂದರೆ ಈ ಪ್ರೆಸೆಂಟ್ ಮೂಮೆಂಟನ್ನ ನೀವು 5 ಸೆನ್ಸರಿ ಆರ್ಗನ್ಸ್ ಮೂಲಕ ಹೆಂಗೆ ಸೆನ್ಸ್ ಮಾಡ್ತೀರಾ, ದಿಸ್ ಇಸ್ ಆಲ್ ಕಾನ್ಷಿಯಸ್ ಮೈಂಡ್ ಅಂತ. ಅಂದರೆ ನೀವು ಅನ್ಕಾನ್ಷಿಯಸಲ್ಲಿ ಏನಿದ್ದೀರಾ ಅನ್ನೋದನ್ನು ಕಾನ್ಷಿಯಸ್ಸಿಗೆ ತರಬೇಕು. ದೆನ್ ಓನ್ಲಿ ಕಾನ್ಷಿಯಸ್ನೆಸ್ ಈಸ್ ಪವರ್ಫುಲ್ ಅಂತ ಕೃಷ್ಣ ಹೇಳಿದ್ದು. ಅರಿವೇ ಗುರು, ಅರಿವೇ ದೈವ ಅಂತ ಏನು ಹೇಳಿದ್ರು ಅಂದರೆ, ನೀನು ಏನಾಗಿದೆಯಾ ಅನ್ಕಾನ್ಷಿಯಸ್ ಲೆವೆಲಲ್ಲಿ ಅದು ಯಾರಿಗೂ ಕಾಣಿಸಲ್ಲ, ನಿನಗೂ ಗೊತ್ತಿರಲ್ಲ. ಅದನ್ನು ನೀನು ಯಾವಾಗ ರಿಯಾಲಿಟಿಗೆ ತೊಗೊಂಡು ಬಂದು ಅದಕ್ಕೆ ಬೇಕಾಗಿರೋ ಸ್ಯಾಟಿಸ್ಫ್ಯಾಕ್ಷನ್ಗಳನ್ನ ಯಾವಾಗ ಮಾಡ್ಕೊಳ್ತಾ ಹೋಗ್ತೀರಾ, ಅದಕ್ಕೆ ಬೇಕಾಗಿರೋ ಫುಲ್ಫಿಲ್ಮೆಂಟ್ಗಳನ್ನ ಯಾವಾಗ ಮಾಡ್ಕೊಳ್ತಾ ಹೋಗ್ತೀರಾ, ಅವಾಗ ನಿಮಗೆ ಬಿಹೇವಿಯರಲ್ ಪ್ರಾಬ್ಲಮ್ ಇರಲ್ಲ. ಯಾವಾಗಲೂ ಶಾಂತವಾಗಿಯೇ ಇರಬೇಕು ಅಂತ ಅನಿಸುತ್ತೆ, ನಗ್ನಗ್ತಾನೇ ಮಾತಾಡಬೇಕು ಅಂತ ಅನಿಸುತ್ತೆ. ಆ ನೀಡೇ ಫುಲ್ಫಿಲ್ ಆಗಿಲ್ಲ ಅಂದರೆ, ನಾನು ಯಾವಾಗಲೂ ಮುಖ ಹಿಂಗೆ ಸಪ್ಪಗೆ ಮಾಡ್ಕೊಂಡಿರ್ಬೋದು ಅಥವಾ ಕೋಪ ಮಾಡ್ಕೊತಿರ್ಬೋದು. ನಿಮಗೆ ನಾನು ನೋಡಿದಾಗೆಲ್ಲ ನಮ್ಮ ಅಪ್ಪನ್ನ, ನನ್ನ ಫ್ರೆಂಡ್ನ, ನನ್ನ ತಮ್ಮನ್ನ ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು ಅಂತಲೇ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಅವಾಗ ಮಾಡೋ ಕೆಲಸದ ಮೇಲೂ ನಿಮಗೆ ಪ್ರೊಡಕ್ಟಿವಿಟಿ ಹೋಗ್ಬಿಡುತ್ತೆ. ಸೊ ಇದೆಲ್ಲ ಹೇಗೆ ನೀವು ಹೇಳಿದರೆ, ಫಸ್ಟ್ ಎಪಿಸೋಡಲ್ಲಿ ಹೇಳಿದರೆ, ಆದರೂ ಕೂಡ ಕೇಳ್ತಾ ಇದ್ದೀನಿ, ಕೇವಲ ನಮ್ಮ ಕೈ ಬೆರಳಿನ ಗುರುತುಗಳು. ಈ ಕೈ ಬೆರಳು ನಾವು ಶಂಖ, ಚಕ್ರ, ಗದೆ, ಪದ್ಮ ಈ ಥರ ಏನೋ ನಾವು ಕೇಳಿರೋ ನನಗೆ ನೆನಪಿದೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಬಟ್ ಇದು ಅಂದರೆ ಕೇವಲ ಕೈಗಳ ಗುರುತುಗಳಿದೆಯಲ್ಲ, ಈಗ ಅದು ಎಲ್ರಿಗೂ ಡಿಫ್ರೆಂಟ್ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಬೇರೆ ಇರುತ್ತೆ. ಪ್ರತಿಯೊಬ್ಬರಿಗೂ ಬೇರೆ 10 ಬೆರಳಿಂದ ಬೇರೆ ಇರುತ್ತೆ. 10 ಬೆರಳಿಂದು ಬೇರೆನೂ ಇರ್ಬೋದು ಅಥವಾ ಒಂದೇ ಫ್ಯಾಮಿಲಿನೂ ಇರ್ಬೋದು. ಯಾಕೆಂದರೆ ಇವಾಗ ಶಂಖ, ಚಕ್ರ, ಗುಡ್ಡ ಅನ್ನೋದು ದೇರ್ ಆರ್ 3 ಮೇಜರ್ ಫ್ಯಾಮಿಲೀಸ್ ಸರ್. ಈ ಫ್ಯಾಮಿಲಿ ಒಳಗಡೆ ಮತ್ತೆ ನಿಮಗೆ 21 ಫ್ಯಾಮಿಲಿಗಳು ಬರುತ್ತೆ. ಈ ಟೋಟಲ್ 24 ಫ್ಯಾಮಿಲಿಗಳನ್ನ ನಾವು ಅನಲೈಸ್ ಮಾಡಿ ನಿಮ್ಮ ನೇಚರ್ ಏನು ಅಂತ ನಾವು ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಯೂಶ್ವಲ್ ಆಗಿ ನಾವು ಈ ಸೈನ್ಸ್ ಪ್ರಕಾರ ಹೇಳ್ತೀವಿ ಅಂದರೆ, ಆ ವ್ಯಕ್ತಿಗೆ ಯಾರಿಗೆ ಗುಡ್ಡ ಅನ್ನೋ ನೇಚರ್ ಇರುತ್ತೆ, ಆರ್ಚ್ ಅನ್ನೋ ಫ್ಯಾಮಿಲಿ ಅಂತ ಕರಿತೀವಿ. ಆರ್ಚ್ ಫ್ಯಾಮಿಲಿ ಇದ್ದರೆ ಅವರೆಲ್ಲ ಕ್ರಿಯೇಟರ್ಸ್ ಅಂತ, ಬ್ರಹ್ಮನ್ ನೇಚರ್ ಅವ್ರಿಗೆ ತುಂಬ ಜಾಸ್ತಿ ಇರುತ್ತೆ ಅಂತ, ಅವ್ರಿಗೆ ಏನಾದರೂ ಹೊಸದು ಮಾಡೋದೇ ಲೈಫಲ್ಲಿ ಇಷ್ಟ ಆಗುತ್ತೆ ಅಂತ. ಈ ಲೂಪ್ ಫ್ಯಾಮಿಲಿ ಅಂತ ಕರಿತೀವಿ. ಸರಿ, ಲೂಪ್ ಅಂದರೆ ಶಂಖ ಅಂತ ನಾವು ಕರಿತೀವಲ್ಲ ಅದು. ಇದು ಇವ್ರುಗಳೆಲ್ಲರೂ ಮ್ಯಾನೇಜರ್ಸ್ ಥರ. ಎಲ್ಲದನ್ನು ಇರೋದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋರು. ಹೊಸದಾಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಇರೋದನ್ನು ಹಾಳು ಮಾಡ್ಕೊಳಲ್ಲ, ಇರೋದನ್ನು ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರೆಲ್ಲ ವಿಷ್ಣು ಸ್ವಭಾವ ಉಳ್ಳವರು ಅಂತ ನಾವು ಹೇಳ್ತೀವಿ. ವಿಷ್ಣು ಅಂದರೆ ಕೃಷ್ಣ, ಎಲ್ಲದನ್ನು ಮ್ಯಾನೇಜ್ ಮಾಡ್ತೇನೆ, ಕಲಿಯುಗದಲ್ಲಿ ಮತ್ತೆ ಬರ್ತಿದ್ದಾನೆ, ಅವತಾರಗಳನ್ನೆಲ್ಲ ಎತ್ತಿ ಏನೆಲ್ಲ ನಾಲೆಡ್ಜ್ ಕೊಡಬೇಕು, ಏನೆಲ್ಲ ಯಾರಿಗೆಲ್ಲ ಸೊಲ್ಯೂಷನ್ ಕೊಡಬೇಕು ಅದೆಲ್ಲ ಕೊಟ್ಟು ಹೋಗ್ತಿರಲ್ಲ. ದೀಸ್ ಆರ್ ಆಲ್ ಸಮಥಿಂಗ್ ಕಾಲ್ಡ್ ಆಸ್ ಮ್ಯಾನೇಜರ್ಸ್, ಎಜುಕೇಟ್ ಮಾಡೋರು ಇವರು ಬೇರೆಯವರಿಗೆಲ್ಲ. ಅದೇ ಥರ
ಚಕ್ರ ಇದ್ದರೆ ಅದು ಶಿವನ್ ಫ್ಯಾಮಿಲಿ ಅಂತ ನಾವು ಕರಿತೀವಿ. ದೇ ಆರ್ ಡೆಸ್ಟ್ರಾಯರ್ಸ್. ಅವ್ರಿಗೆ ರಾಂಗ್ ಥಿಂಗ್ಸ್ ಎಲ್ಲ ಇಷ್ಟ ಆಗಲ್ಲ, ನೆಗೆಟಿವಿಟಿ ಎಲ್ಲ ಇಷ್ಟ ಆಗಲ್ಲ. ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡೋಕ್ಕೆ ಅಂತಲೇ ಆ ಥರ ಚಕ್ರ ಇರುವಂಥ ಫ್ಯಾಮಿಲಿಗಳು ಇರ್ತಾರೆ. ಸೊ ಅಂದರೆ ಪ್ರತಿಯೊಂದು ಫ್ಯಾಮಿಲಿಯವ್ರದ್ದು ಅವ್ರದ್ದೇ ಆದ ನೇಚರ್ ಇದೆ. ಇವ್ರು 3 ಜನ ಸೇರಿ ಈ ವರ್ಲ್ಡ್ನ ಬ್ಯಾಲೆನ್ಸ್ ಮಾಡಬೇಕು. ಆದರೆ ಇಲ್ಲಿ ಏನಾಗ್ತಿದೆ ಅಂತಿದ್ರೆ, ಶಂಖದವರು ಚಕ್ರದವರಿಂದ ಇನ್ಫ್ಲುಯೆನ್ಸ್ ಆಗಿಬಿಡ್ತಾರೆ. ನಾನು ಹಂಗೆ ಆಗಬೇಕು ಅಂತ. ಬೇಕಾಗಿಲ್ಲ, ನೀವು ಇರೋದೇ ಬೆಸ್ಟ್ ಇದ್ದೀರಾ. ನೀವು ಗುಡ್ಡ ಫ್ಯಾಮಿಲಿಯಲ್ಲಿ ಇದ್ದೀರಾ, ಆರ್ಚ್ ಫ್ಯಾಮಿಲಿಯಲ್ಲಿ ಇದ್ದೀರಾ, ನೀವು ಮತ್ತೆ ಲೂಪ್ ಫ್ಯಾಮಿಲಿಗೆ ಹೋಗಬೇಕು ಅಂತ ಇಷ್ಟಪಡ್ತಾ ಹೋಗ್ತೀರಾ. ಅಂದರೆ ನಿಮ್ಮ ಅಸ್ತಿತ್ವನ ಬಿಟ್ಟು ಇನ್ನೊಂದು ಅಸ್ತಿತ್ವಕ್ಕೆ ಹೋಗ್ತೀರಾ. ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಸರ್, ನಾವು ಹಳೆ ಮೂವಿಗಳಲ್ಲಿ ನೋಡಿರೋ ಪ್ರಕಾರ ವಿಷ್ಣುಗೇನಾದರೂ ಕೆಲಸಗಳಾಗಲಿಲ್ಲ ಅಂದರೆ ಅವ್ರು ಶಿವನ ಹತ್ರ ಹೋಗ್ತಾಯಿದ್ರು, ಇದನ್ನು ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾಯಿದ್ರು. ಶಿವನಿಗೇನೋ ಮಾಡೋಕ್ಕಾಗಿಲ್ಲ ಅಂದರೆ ಬ್ರಹ್ಮನ ಹತ್ರ ಹೋಗ್ತಾಯಿದ್ರು. ಈ ಪೇರೆಂಟಿಂಗಲ್ಲಿ ಏನಾಗ್ತಿದೆ, ಟೀಚರ್ಸ್ ಎಲ್ಲ ಏನು ಮಾಡ್ತಿದ್ದಾರೆ, ಜನರಲ್ ಆಗಿ ಹೇಳಕ್ಕೆ ಬಂದರೆ, ಎಲ್ಲ ಟೀಚರ್ಸ್ ಇಲ್ಲದೆ ಇರ್ಬೋದು, ಎಲ್ಲ ಪೇರೆಂಟ್ಸ್ ಇಲ್ಲದೆ ಇರ್ಬೋದು. ಕೆಲವರೆಲ್ಲ ಏನು ಹೇಳ್ತಾರೆ ಅಂದರೆ, ನೀನು ಲೈಫಲ್ಲಿ ಯಾವಾಗಲೂ ಇಂಡಿಪೆಂಡೆಂಟ್ ಆಗೇ ಇರಬೇಕು ಅಂತ ಹೇಳ್ಬಿಡ್ತಾರೆ. ಇಂಡಿಪೆಂಡೆಂಟ್ ಆಗಿದ್ದರೆ ಲೈಫ್ ರನ್ ಆಗೋಕ್ಕೆ ಸಾಧ್ಯ ಇಲ್ಲ ಸರ್. ನಾವೆಲ್ಲ ಇಂಟರ್ಡಿಪೆಂಡೆಂಟ್ ಆಗಿರಬೇಕು. ಅಂದರೆ ನಿಮಗೆ ಕನ್ನಡ ಬರುತ್ತೆ, ನನಗೆ ಇಂಗ್ಲೀಷ್ ಬರುತ್ತೆ, ನಾವು ಇಬ್ಬರು ಸೇರಿ ಇನ್ನೊಂದು ಮಾಡ್ಬೋದು. ಸಮಾಜಕ್ಕೆ ಜಾಸ್ತಿ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ಬೋದು. ಬಿಕಾಸ್ ಯು ಕ್ಯಾನ್ ಇಂಟರ್ಪ್ರಿಟ್ ದ ಇನ್ಫಾರ್ಮೇಷನ್ಸ್ ವೆರಿ ನೈಸ್ಲಿ ಅಂತ. ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ ನಿಮಗೆ ವಿಷಯಗಳನ್ನು. ಆವಾಗ ಜನರಿಗೆ ಇನ್ನೂ ಚೆನ್ನಾಗಿ ರೀಚ್ ಮಾಡೋಕ್ಕಾಗುತ್ತೆ. ನಾವು ಯಾವಾಗ ಇಂಟರ್ಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ ಇರಲ್ಲ, ಆ್ಯಸ್ ಎ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸ್ ಬೆಟಾಲಿಯನಲ್ಲಿ ಅಥವಾ ಕಲೀಗ್ಸ್ಗಳಲ್ಲಿ, ನಮ್ಗೆ ಯಾರಿಗೂ ಕೂಡ ಖುಷಿ ಒಳಗಡೆ ಇರಲ್ಲ ಅಂತ. ನಾನು ಇಂಟರ್ಡಿಪೆಂಡೆಂಟ್ ಆಗಿರಬೇಕು. ಕೃಷ್ಣ ಈಸ್ ದ ಕ್ರಿಯೇಟರ್, ವಿ ನೋ ದಟ್. ಬಟ್ ಅವ್ರು ಯಾಕೆ ಪಾಂಡವರ ಸಹಾಯದಿಂದ ಕುರುಕ್ಷೇತ್ರ ಯುದ್ಧ ಮಾಡಿದರು? ಈಸ್ ದ ಮಾಸ್ಟರ್ ಆಫ್ ನೋಯಿಂಗ್ ದ ಇಂಟರ್ಡಿಪೆಂಡೆಂಟ್ ಫಿಲಾಸಫಿ ಅಂತ. ಅವ್ರು ಯಾಕೆ ಕೌರವರ ಜೊತೆ ಒಂದು ಒಡನಾಟ ಮಾಡೋಕ್ಕಾಗಲಿಲ್ಲ? ಬಿಕಾಸ್ ಕೌರವರಿಗೆ ಅವ್ರ ಸ್ಟ್ರೆಂತ್ ಏನಂತಲೇ ಗೊತ್ತಿರಲಿಲ್ಲ. ಸ್ಟ್ರೆಂತ್ ಏನು ಅಂತ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಯಾವಾಗಲೂ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರ್ತಾನೆ. ಸ್ಟ್ರೆಂತ್ ಏನು ಅಂತ ಗೊತ್ತಿರೋ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿರ್ತಾನೆ. ಸ್ಟ್ರೆಂತ್ ಏನು ಗೊತ್ತಿರೋವಂಥ ವ್ಯಕ್ತಿ ಜೊತೆಗೆ ಮಾತ್ರ ಕೃಷ್ಣ ಅಸೋಸಿಯೇಟ್ ಆದಾಗ ಯಾವುದು ರಿಸಲ್ಟ್ಸ್ ನಾವು ಗೇನ್ ಮಾಡಬೇಕು ಅದನ್ನು ರಿಸಲ್ಟ್ಸ್ ಗೇನ್ ಮಾಡ್ಬೋದು. ನಮ್ಮ ಮಹಾಭಾರತನ ನಾವು ಈ ಥರ ಅರ್ಥ ಮಾಡಿಕೊಂಡ್ರೆ ಇಟ್ ಮೇಕ್ ಸೆನ್ಸ್. ಸುಮ್ಮನೆ 18 ಅಧ್ಯಾಯಗಳಿದೆ ಅಂತ ನೀವು 18 ಅಧ್ಯಾಯಗಳನ್ನೇ ಓದ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಒಂದು ವೈಬ್ರೇಷನ್ ಇನ್ಕ್ರೀಸ್ ಆಗಿರುತ್ತೆ. ವೈಬ್ರೇಷನ್ ಇನ್ಕ್ರೀಸ್ ಆದಾಗ ನೀವು ಯಾರ ಜೊತೆ ಹೆಂಗೆ ಜೊತೆ ಸಬಾರ್ಡಿನೇಟ್ಸ್ಗಳ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕಂತಲೇ ಗೊತ್ತಿಲ್ಲ ಅಂದರೆ, ಯು ಆರ್ ಆಲ್ವೇಸ್ ಬೀಯಿಂಗ್ ಎ ರಾಂಗ್ ಪರ್ಸನ್ ಇನ್ ಸಂಬಡೀಸ್ ಐಸ್ ಅಂತ. ಸೊ ಹಾಗಿರಬೇಕಾದ್ರೆ ನಮಗೆ ವೇದಗಳಾಗಿರ್ಬೋದು, ಉಪನಿಷತ್ಗಳಾಗಿರ್ಬೋದು, ಎಂತೆಂಥ ಗ್ರಂಥಗಳಾಗಿರ್ಬೋದು, ಕುರಾನ್, ಬೈಬಲ್ ಎಲ್ಲ ನಮಗೆ ಜೀವನದ ಮೌಲ್ಯಗಳನ್ನು ಹೇಳ್ಕೊಟ್ಟಿದ್ರೂ ಸಹ, ನಾನು ಆ್ಯಸ್ ಎ ಇಂಡಿವಿಜುವಲ್ ಬೀಯಿಂಗ್ ನಿಮ್ಮ ಜೊತೆ ಹಿಂಗೆ ನೋಡ್ಕೋಬೇಕಂತ ಇಲ್ಲ ಅಂದರೆ ನಾನು ರಾಂಗ್ ಪರ್ಸನ್ನೇ ಆದಲ್ಲ. ಈ ಒಂದು ಎಪಿಸೋಡಲ್ಲಿ ಕೊನೆ ಪ್ರಶ್ನೆ ಅಂದ್ಕೊಂಡಿರೋದು, ಭಾಳಷ್ಟು ಜನರಿಗೆ ಇರುವಂಥದ್ದು ಏನಂತಂದರೆ, ಈಗ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಹೆಚ್ಚಾಗಿ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಮತ್ತು ನನ್ನ ಮಾತು ಯಾರು ಕೇಳ್ತಾ ಇಲ್ಲ ಅನ್ನೋಂದಿರುತ್ತಲ್ವಾ? ಎಕ್ಸಾಕ್ಟ್ಲಿ ಸರ್. ಸೊ ಇದಕ್ಕೇನಂತಾರೆ ಮತ್ತು ಇದಕ್ಕೇನು ಪರಿಹಾರ? ಸರ್, ದೇರ್ ಆರ್ 5 ಟೈಪ್ಸ್ ಆಫ್ ಅಪ್ರೋಚಸ್ ಅಂತ ಇದೆ. ದೇರ್ ಆರ್ 5 ವೇ ಟು ಕಮ್ಯುನಿಕೇಟ್ ಟು ಯು ಅಂತ ಇದೆ. ಸೊ ಈ 5 ರೀತಿಗಳು ಏನು ಅಂತ ನಮಗೆ ಅನ್ಅವೇರ್ ಸಬ್ಜೆಕ್ಟ್ ಇನ್ ದಿಸ್ ವರ್ಲ್ಡ್. ಇದನ್ನು ನಾವೇನಂತ ಕರಿತೀವಿ ಅಂದರೆ IQ ಅಂತಲೇ ಕರಿತೀವಿ. IQ ಅಂದರೆ ಯೂಶ್ವಲ್ ಆಗಿ ಇನ್ ಜನರಲ್ ಆಗಿ ನಾವು ಈ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಿದ್ದೀವಿ. IQ ಲೆವೆಲ್ ಅಷ್ಟಿದೆ ಇಷ್ಟಿದೆ ಹಂಗೆಲ್ಲ. IQ ಅಂದರೆ ನಮಗೆ ಜನರಲ್ಲಾಗಿ ಗೊತ್ತಿಲ್ಲ ಸರ್, ಆ್ಯಕ್ಚುಲ್ ಕ್ಲಾರಿಟಿ ಇಲ್ಲ. IQ ಅಂದರೆ ನಾವು ಯೂನಿಕ್ ಟ್ರೂತಲ್ಲಿ ಏನು ಹೇಳ್ತೀವಿ ಅಂದರೆ, ಹೌ ಬ್ರೈನ್ ಅಂಡರ್ಸ್ಟ್ಯಾಂಡ್ಸ್, ಅನಲೈಸಸ್, ಪ್ರೋಸೆಸ್, ಪ್ಲ್ಯಾನ್ ಆ್ಯಂಡ್ ಎಕ್ಸಿಕ್ಯೂಟ್ ದ ಇನ್ಫಾರ್ಮೇಷನ್ಸ್ ವಾಟ್ ಯು ಆರ್ ಗೆಟ್ಟಿಂಗ್ ಅಂತ. ಇದೆಲ್ಲ ನಿಮ್ಮ ಬ್ರೈನ್ ಒಳಗಡೆ ಗೊತ್ತಿಲ್ಲದೆ ಆಗ್ತಿದೆ. ಇವಾಗ ನೀನು ನೋಡ್ತಾ ಇದ್ದೀರಾ, ಕಿವಿ ಕೇಳಿಸ್ಕೊತಿದ್ದೆ, ಒಳಗಡೆ ಎಲ್ಲ ಹೋಗಿ ನಿಮ್ಮ ಬ್ರೈನಿಗೆ ಬೇಕಾಗಿರೋ ಥರ ಅದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ರಿಸಲ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಇಲ್ಲಾಂದರೆ ಅದು ಕನ್ವರ್ಟ್ ಆಗಲ್ಲ. ಸೊ ಈ 5 ವೇಗಳು ಯಾವುದಪ್ಪ ಅಂದರೆ, ಆ್ಯಕ್ಷನ್ ಬೇಸ್ಡ್ ಅಪ್ರೋಚ್ ಅಂತ, ಐಡಿಯಾಸ್ ಬೇಸ್ಡ್ ಅಪ್ರೋಚ್, ಪ್ರಾಕ್ಟಿಕಲ್ ವೇಸ್ ಅಪ್ರೋಚ್, ಮತ್ತು ಲಿಸನಿಂಗ್ ಬೇಸ್ಡ್ ಅಪ್ರೋಚ್, ಮತ್ತು ಕಂಪ್ಯಾರಿಸನ್ ಬೇಸ್ಡ್ ಅಪ್ರೋಚ್ ಅಂತ ಇದೆ ಸರ್. ಈ 5 ರೀತಿಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಮಾತು ಯಾರೋ ಜಗತ್ತಲ್ಲಿ ಕೇಳಿಸ್ಕೊಳ್ತಾ ಇಲ್ಲ ಅಂದರೆ ಯಾಕೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಇದು ಯಾಕೆ ಅಂತ ಅರ್ಥ ಮಾಡ್ಕೊಂಡಿಲ್ಲ ಅಂತ ಆದರೆ ಲೈಫಲ್ಲಿ ಅವ್ರು ನನ್ನ ಮಾತು ಕೇಳಿಸ್ಕೊಳ್ತಿಲ್ಲ ಅಂತ ಲೈಫ್ ಟೈಮ್ ನಾನು ಸ್ಟ್ರಗಲ್ ಮಾಡ್ತಾನೆ ಇರ್ತೀನಿ, ಸಫರಿಂಗಲ್ಲೂ ಇರ್ತೀನಿ. ಕಂಪ್ಯಾರಿಸನ್ ಒಂದು ಮಗುವಿಂದ ಇನ್ನೊಂದು ಮಗುಗೆ ಮಾಡಬಾರ್ದು ಅಂತ ಬುಕ್ಕಲ್ಲೆಲ್ಲ ಬರೆದುಬಿಟ್ಟಿದ್ದಾರೆ. ಅದು ಎಲ್ಲ ಮಕ್ಕಳಿಗೂ ಅಪ್ಲೈ ಆಗಲ್ಲ, ಎಲ್ಲ ಇಂಡಿವಿಜುವಲ್ಸ್ಗೂ ಅಪ್ಲೈ ಆಗಲ್ಲ. ನನಗೆ ನೀವೇನಾದರೂ ಕಂಪ್ಯಾರಿಸನ್ ಮಾಡಿ ಇನ್ಪುಟ್ಸ್ ಎಕ್ಸ್ಪ್ಲೈನ್ ಮಾಡಿದರೆ ಮಾತ್ರ ನನ್ನ ಬ್ರೈನ್ ಅರ್ಥ ಮಾಡ್ಕೊಳುತ್ತೆ. ದಿಸ್ ಈಸ್ ಮೈ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್. ಇದು ನಿಮಗೆ ಗೊತ್ತಿರಬೇಕು, ಆ್ಯಸ್ ಮೈ ನೋನ್ ಪರ್ಸನ್ ಆಗಿ ನಿಮಗೆ ಗೊತ್ತಿರಬೇಕು. ನೋಡಿ ಮುರಳಿ ಅವ್ರು ಆ ಥರ ಬಿಸ್ನೆಸ್ ಮಾಡ್ತಾರೆ, ನೋಡು ಅವರು ಆ ಥರ ರಿಸರ್ಚ್ ಮಾಡ್ತಾರೆ, ಈ ಥರ ನೀವು ಮಾಡಿದ್ರೆ ನಿಮಗೆ ಚೆನ್ನಾಗಿ ಆಗ್ಬೋದು ಅಂತ ನೀವು ಕಂಪ್ಯಾರಿಸನ್ ಮಾಡಿ ಹೇಳಬೇಕು. ನನ್ನನ್ನು ನೀವು ಬೇರೆ ವ್ಯಕ್ತಿಗೆ ಹೋಲಿಸ್ಬೇಕು. ಆವಾಗ ನನ್ನ ಬ್ರೈನಲ್ಲಿ ಐಡಿಯಾಗಳು ಜನ್ರೇಟ್ ಆದಾಗ ನಾನು ನಿಮ್ಮ ಮಾತು ಕೇಳಿಸ್ಕೊಂಡಿದ್ದೀನಿ ಅಂತ. ನೀವು ನನಗೆ ಕಂಪ್ಯಾರಿಸನ್ ಮಾಡಿದೆ ಸುಮ್ಮನೆ ವಿಷಯಗಳನ್ನ ಹೇಳ್ತಾ ಇದ್ರೆ ನನಗೆ ಅರ್ಥ ಆಗಲ್ಲ ಅಂತ. ಕೇಸ್ ಸ್ಟಡಿ ಕೊಡೋ ಮೂಲಕ ಎಕ್ಸಾಕ್ಟ್ಲಿ ಕೇಸ್ಗಳಿಗಳನ್ನ ಕೊಡಬೇಕು, ಮತ್ತು ನಮಗೆ ರೆಫರೆನ್ಸ್ ಪಾಯಿಂಟ್ಸ್ಗಳನ್ನ ಕೊಡ್ತಾ ಇರಬೇಕು. ರೆಫರೆನ್ಸ್ ಪಾಯಿಂಟ್ ಕೊಟ್ಟರೆ ನಮ್ಮ ಬ್ರೈನ್ ಟಕ್ ಅಂತ ಐಡಿಯಾ ಜನರೇಟ್ ಮಾಡುತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡಿಬಿಡುತ್ತೆ. ಇಲ್ಲಾಂದರೆ ವಿ ಕ್ಯಾನ್ ನಾಟ್ ಡೂ ಇಟ್ ಅಂತ. ಬಟ್ ಮೋಸ್ಟ್ಲಿ ಈ ಥರದ ವ್ಯಕ್ತಿಗಳು ಜಾಸ್ತಿ ಇರುತ್ತಲ್ಲ, ನನಗೂ ಇದೇ ಥರದ್ದು ಇಷ್ಟ.
ನಾವು ಒಂದೇ ಥರ ನೇಚರ್ ಇರೋದಕ್ಕೆ ನಮ್ಗೆ ಹಂಗೆ ಅನಿಸುತ್ತೆ. ಆದರೆ ಕೆಲವರಿಗೆ ಇವಾಗ ಮತ್ತೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕಪ್ಪ ಅಂದರೆ 10 ಜನಕ್ಕೆ ಇಬ್ಬರಿಗೇನೋ ಕಂಪ್ಯಾರಿಸನ್ ಇಷ್ಟ ಆಗುತ್ತೆ ಸರ್. ಇನ್ನು 8 ಜನಕ್ಕೆ ಕಂಪ್ಯಾರಿಸನ್ ಇಷ್ಟನೇ ಆಗಲ್ಲ. ಅವರೆಲ್ಲ ಬುಕ್ಸ್ಗಳು ಬರೆದ್ಬಿಟ್ಟಿದ್ದಾರೆ ಅಂದ್ಕೊಳ್ಳಿ, ಆಥರ್ಸ್ಗಳವರೆಲ್ಲ. ಕಂಪ್ಯಾರಿಸನ್ ಒಂದು ಮಗುನ ಇನ್ನೊಂದು ಮಗುಗೆ ಕಂಪೇರ್ ಮಾಡ್ಬೋದು, ಇನ್ನೊಂದು ವ್ಯಕ್ತಿ ಕಂಪೇರ್ ಮಾಡ್ಬೋದು, ಅವ್ರಿಗೆ ಅದು ಒಳ್ಳೇದಲ್ಲ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಆ ಥರ ಮಕ್ಳಿಗೆ ನಾವು ಕಂಪೇರ್ ಮಾಡಬಾರ್ದು, ಆ ಥರ ಇಂಡಿವಿಜುವಲಿ ಕಂಪ್ಯಾರಿಸನ್ ಮಾಡಬಾರ್ದು. ಅಂದರೆ ಈ 5 ರೀತಿಯಲ್ಲಿ ಯಾವುದೋ ಒಂದು ಡಾಮಿನೆಂಟ್ ಇರುತ್ತೆ ನಿಮಗೆ. ಡಾಮಿನೆಂಟ್ ಅಂದರೆ ಆ ವೇಯಲ್ಲಿ ಮಾತ್ರ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ. ಎಸ್, ಇಲ್ಲೊಂದು ಪಾಯಿಂಟ್ ತುಂಬ ಚೆನ್ನಾಗಿದೆ. ಈ ಪಾಯಿಂಟ್ ಏನಂದರೆ ಆ 5 ವೇಗಳಲ್ಲಿ ಒಂದು ಡಾಮಿನೆಂಟ್ ಇರುತ್ತೆ ಅಂತ. ಅಂದರೆ ಒಂದು ಗುಣ ಡಾಮಿನೆಂಟ್ ಇರುತ್ತೆ, ಉಳಿದ ಗುಣಗಳು ಇಲ್ಲ ಅಂತಲ್ಲ, ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು, ಕಡಿಮೆ ಕಾನ್ಸಂಟ್ರೇಷನಲ್ಲಿ ಇರ್ಬೋದು. ಹೀಗಾಗಿ ಇದನ್ನು ತೊಗೊಳ್ಬೇಕಾದ್ರೆ ಇದನ್ನು ನೀವು ಸ್ವಲ್ಪ ಇಂಗ್ಲೀಷಲ್ಲಿ ಒಂದು ಮಾತಿದೆ, ವಿತ್ ಪಿಂಚ್ ಆಫ್ ಸಾಲ್ಟ್ ಅಂತ. ಅಂದರೆ ಈಗ ನಾನು ಈಗ ಫಾರ್ ಎಕ್ಸಾಂಪಲ್ ನನಗೆ ಇವರು ಡಾಮಿನೆಂಟ್ ಪರ್ಸನಾಲಿಟಿ ಅಂತ ನನಗೆ ಇವ್ರು ಹೇಳಿದರು ಅಂತಂದರೆ, ನಾನು ಡಾಮಿನೆಂಟ್ ಪರ್ಸನಾಲಿಟಿ ನನ್ನ ಅಂದ್ಕೊಂಡ್ರೆ ನನಗೆ ಅನಿಸಿದರೂ ಕೂಡ ನನ್ನಲ್ಲಿ ಕೆಲವು ಸಣ್ಣ ಪ್ರಮಾಣದ ಬೇರೆ ಗುಣಗಳು ಇರಬಹುದು ಅಲ್ವಾ? ಸೊ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ನೀವು ಹೇಳಿ ಪ್ಲೀಸ್. ಸೊ ನೆಕ್ಸ್ಟ್ ಆಡಿಟರಿ ಅಂತ ಇರುತ್ತೆ ಸರ್, ಅಪ್ರೋಚ್ ಲಿಸನಿಂಗ್ ಅಂತ. ಅಪ್ರೋಚ್ ನಾನು ಮಾಡಬೇಕಾಗಿರೋದು ನನಗೆ ಅದು ತುಂಬ ಕಡಿಮೆ ಇದೆ. ಅಂದರೆ ನೀವು ಏನೆಲ್ಲ ನನಗೆ ಹೇಳಿದ್ರು ನನ್ನ ಬ್ರೈನ್ ಅದು ಅರ್ಥ ಮಾಡ್ಕೊಳಲ್ಲ ಅಂತ. ಅಂದರೆ ನನಗಿರೋದು ಐಡಿಯಾಸ್ ಅಂತ. ನಾನು ಅದ್ರ ಪಾಯಿಂಟ್ ಬರ್ತೀನಿ. ಇವಾಗ ಆಡಿಟರಿ ಇರೋರಿಗೆ ಅಥವಾ ಲಿಸನಿಂಗ್ ಇರೋರಿಗೆ ನಾವು ಯಾವ ಥರ ಅಪ್ರೋಚ್ ಮಾಡಬೇಕು ಅಂತ. ಇವ್ರಿಗೆ ನೀವೇನಾದರೂ ಇನ್ಫಾರ್ಮೇಷನ್ನ ಹೇಳ್ತಾ ಇರಬೇಕಾದ್ರೆ ಅದು ಸಜೆಷನ್ ಪ್ರಕಾರವಾಗಿ, ರಿಕ್ವೆಸ್ಟ್ ಪ್ರಕಾರವಾಗಿದ್ದರೆ ಮಾತ್ರ ನಿಮ್ಮ ಬ್ರೈನ್ ಅನ್ಕಾನ್ಷಿಯಸ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡುತ್ತೆ. ಹೋಗೋ ನೀರು ತೊಗೊಂಡು ಬರೋ ಅಂದರೆ ಅದು ಮಾಡಲ್ಲ ಅಂತ. ನೀರು ತೊಗೊಂಡು ಬರ್ತೀರಾ, ನೀರು ಕೊಡ್ತೀರಾ, ನಂಗೆ ದಾಹ ಆಗ್ತಿದೆ, ಈ ಥರ ನೀವು ಸಜೆಷನ್ ಮ್ಯಾನರಲ್ಲಿ ಹೇಳಿದ್ರೆ ಅದು ಬ್ರೈನ್ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ. ಆದರೆ ಯಾರಿಗೆ ಈ ಲಿಸನಿಂಗ್ ಅನ್ನೋದು ನೇಚರ್ ಇರಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋ ಅಂಥದ್ದು, ಅವ್ರಿಗೆ ಇದರದ್ದು ವ್ಯಾಲ್ಯೂ ಸಿಸ್ಟಮ್ ಗೊತ್ತಾಗ್ತಿರಲ್ಲ. ಅವರು ಏಕವಚನದಲ್ಲೇ ಕರೆದು ಬಿಡ್ತಾರೆ, ಏಕವಚನದಲ್ಲೇ ಹೇಳ್ಬಿಡ್ತಾರೆ, ಕಮ್ಯಾಂಡ್ ಮಾಡಿಬಿಡ್ತಾರೆ, ಆರ್ಡ್ರ್ ಮಾಡಿಬಿಡ್ತಾರೆ, ಡಿಮ್ಯಾಂಡ್ ಮಾಡಿಬಿಡ್ತಾರೆ. ಆದರೆ ಆಪೋಸಿಟ್ ವ್ಯಕ್ತಿಗೆ ಅದು ದಿಸ್ ಪರ್ಸನ್ ಈಸ್ ನಾಟ್ ಕಮ್ಯುನಿಕೇಟಿಂಗ್ ಮೀ ಅಕಾರ್ಡಿಂಗ್ ಟು ಮೈ ಓನ್ ಸಾಫ್ಟ್ವೇರ್, ರಿಜೆಕ್ಟ್ ದಿಸ್ ಇನ್ಪುಟ್ ಅಂತ ಬ್ರೈನ್ ರಿಜೆಕ್ಟ್ ಮಾಡಿಬಿಡುತ್ತೆ. ಆದರೆ ಇದು ಅವ್ನ ಕಂಟ್ರೋಲಲ್ಲಿ ಇರಲ್ಲ. ಆದರೆ ಯಾವಾಗ ಇದು ಅವೇರ್ನೆಸ್ಸಿಗೆ ಬರುತ್ತೆ, ದೆನ್ ಇಟ್ ವಿಲ್ ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಇಟ್. ಬಿಕಾಸ್ ಆ ವ್ಯಕ್ತಿಗೆ ಆ ನೇಚರೇ ಇಲ್ಲ, ಆ ವ್ಯಕ್ತಿಗೆ ಅದು ಗೊತ್ತೇ ಇಲ್ಲ, ಅದಕ್ಕೆ ಅವ್ರಂಗೆ ಮಾತಾಡ್ತಿದ್ದಾರೆ. ನಾನು ಇದನ್ನು ಲೈಟಾಗಿ ತೊಗೊಂಡು ಈ ಕೆಲಸನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅದಕ್ಕೆ ರಿಯಲೈಸೇಷನ್ ಆಗುತ್ತೆ. ಇಲ್ಲಾಂದರೆ ಅದು ರಿಯಲೈಸೇಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾನು ಮೇಜರ್ ಪಾಯಿಂಟ್ಸ್ ಆಸ್ ಎ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ. ಬಟ್ ಆ ವ್ಯಕ್ತಿದ ಬೇರೆದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನ ನೋಡಿಕೊಂಡು ನಾವು ಬೇರೆ ಇನ್ಪುಟ್ಸ್ಗಳನ್ನು ಸಜೆಸ್ಟ್ ಮಾಡ್ತೀವಿ. ಅದ್ರ ಪ್ರಕಾರನೇ ನೀವು ಆ ವ್ಯಕ್ತಿಗೆ ಮನೆಯಲ್ಲಿ ಮಗುಗಾಗಿರಲಿ ಅಥವಾ ಅಡಲ್ಟಿಗಾಗಿರಲಿ ಅಪ್ರೋಚ್ ಮಾಡಿದ್ರೆ ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ಇಟ್ ಅಂತ. ಅಂದರೆ ಇನ್ನೊಂದು ಇನ್ಪುಟ್ ಏನಿರ್ಬೋದು ಅಂತ ನಿಮಗೆ ಕ್ಯೂರಿಯಾಸಿಟಿ ಬಂದರೆ, ಲಿಸನಿಂಗ್ ಜಾಸ್ತಿ ಇರೋಂಥ ವ್ಯಕ್ತಿಗೆ ರಿಮೈಂಡರ್ಸ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಅವ್ರಿಗೆ ರಿಮೈಂಡರ್ಸ್ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನೀವು ಹೇಳಿರ್ತೀರ 4 ಗಂಟೆಗೆ ಇವ್ರಿಗೆ ಇಂಥವ್ರಿಗೆ ಕಾಲ್ ಮಾಡ್ರಪ್ಪ, ನೀವು ಶೆಡ್ಯೂಲ್ಸ್ ಫಿಕ್ಸ್ ಮಾಡ್ರಪ್ಪ ಅಂತ ನಿಮ್ಮ ಟೀಮಿಗೆ ಹೇಳಿರ್ತೀರ ಅಂದ್ಕೊಳ್ಳಿ. ಆ ವ್ಯಕ್ತಿಗೆ ಲಿಸನಿಂಗ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅವ್ರಿಗೆ ರಿಮೈಂಡರ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಕಾಲ್ ಮಾಡಿರಲ್ಲ. ಅವಾಗ ನಮಗೇನನ್ಸುತ್ತೆ, ನೋಡೋರಿಗೆ ಹೇಳೋರಿಗೆ, ನೋಡೋ ಜವಾಬ್ದಾರಿ ಇಲ್ಲ, ಕೆಲಸ ಮಾಡಲ್ಲ ಅಂತ ಅನ್ಸ್ಬಿಡುತ್ತೆ. ಅಂದರೆ ನಿಮಗೆ ಏನನ್ಸುತ್ತೆ, ಇವ್ನು ನನ್ನ ಮಾತು ಕೇಳಿಸ್ಕೊಳ್ಳಿಲ್ಲ ಅಂತ ನಿಮಗೆ ಅನ್ಸುತ್ತೆ. ಪಾಪ ಬ್ರೈನಿಗೆ ಇನ್ಪುಟ್ ಏನು ಬೇಕಾಗಿತ್ತು, ಒಂದು ರಿಮೈಂಡರ್ ಈಸ್ ಆಲ್ಸೋ ರಿಕ್ವೈರ್ಡ್ ಇಟ್ ಅಂತ. ಸೊ ಈ ಬೇಸಿಕ್ ಅಪ್ರೋಚ್ ನಮ್ಗೆ ಅರ್ಥ ಆಗಿಬಿಟ್ರೆ ಇಟ್ಸ್ ವೆರಿ ಈಸಿ. ಇವಾಗ ಲೈಫಲ್ಲಿ ಫಿಯರ್ಸ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತ ಎಲ್ರಿಗೂ ತುಂಬ ದೊಡ್ಡ ಪ್ರಶ್ನೆ ಇದೆ ಸರ್. ಎಲ್ರಿಗೂ ಫಿಯರ್ ಫಾರ್ಮೇಷನ್ ಆಗಲ್ಲ. ಫಾರ್ ಇನ್ಫಾರ್ಮೇಷನ್ಸ್, ಫಿಯರ್ ಇಲ್ದಿರೋರಿಗೆ ಇನ್ಸೆಕ್ಯೂರಿಟೀಸ್ ಇರ್ಬೋದು, ಇನ್ಸೆಕ್ಯೂರಿಟೀಸ್ ಇಲ್ದಿರೋರಿಗೆ ಫಿಯರ್ಸ್ ಇರ್ಬೋದು. ಏನಾದರೂ ಒಂದು ಇರೋ ಅಂಥ ಪಾಸಿಬಿಲಿಟೀಸ್ ಇರುತ್ತೆ. ಈ ವಿಷಯಗಳನ್ನ ಅರ್ಥ ಮಾಡ್ಕೊಳೋದು ಸಖತ್ ಇಂಪಾರ್ಟೆಂಟ್. ಇವಾಗ ಪ್ರಾಕ್ಟಿಕಲ್ ಅಪ್ರೋಚ್ ಅಂತ ಇದೆ ಸರ್. ಪ್ರಾಕ್ಟಿಕಲ್ ಇರುವಂಥ ವ್ಯಕ್ತಿಗೆ ನೀವು ನೋ ಹೇಳಿದ್ರಿ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಫಿಯರ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಅವ್ರಿಗೆ ನೋ ಅಂತ ಹೇಳಲೇಬಾರ್ದು. ಅಂದರೆ ದೇ ಆರ್ ಎಲಿಜಿಬಲ್ ಟು ಡೂ ಎನಿಥಿಂಗ್ ಇನ್ ಮೈ ಲೈಫ್ ಅಂತ. ಅವ್ರ ಬ್ರೈನ್ಗೆ ಎಲ್ಲದನ್ನೂ ಮಾಡೋಕ್ಕಾಗತ್ತೆ ಅಂತ. ನೀನು ಓಡಬೇಡ ಅಂದರೆ ಅವ್ನು ಓಡ್ತಾನೆ. ಈ ಟೇಬಲ್ ಮೇಲೆ ನೀನೆಲ್ಲ ಜಿಗಿಬೇಡ, ಸೋಫಾ ಮೇಲೆ ಎಗರಾಡಬೇಡ ಅಂದರೆ ಅವ್ರು ಅದನ್ನು ಮಾಡೇ ಮಾಡ್ತಾರೆ. ಅಂದರೆ ದೇ ಕ್ಯಾನ್ ಏಬಲ್ ಟು ಮ್ಯಾನೇಜ್ ದೆಮ್ಸೆಲ್ಫ್, ಬ್ಯಾಲೆನ್ಸ್ ದೆಮ್ಸೆಲ್ಫ್ ಆ್ಯಂಡ್ ಎಕ್ಸಿಕ್ಯೂಟ್ ದ ಬೆಸ್ಟ್ ಥಿಂಗ್ಸ್ ಔಟ್ ಆಫ್ ಇಟ್ ಅಂತ. ಆದರೆ ಯಾರಿಗೆ ಈ ಪ್ರಾಕ್ಟಿಕಲ್ ಅನ್ನೋ ಟ್ರೇಟ್ ಇರಲ್ಲ, ಅವರೆಲ್ಲರನ್ನೂ ತಡಿತಾ ಇರ್ತಾರೆ. ಅವ್ರು ತಡೆಯಬೇಕಾದ್ರೆ ಪ್ರಾಕ್ಟಿಕಲ್ ಇರೋ ವ್ಯಕ್ತಿಗೆ ಏನಾಗುತ್ತೆ, ಆ ಫಿಯರ್ಸ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾನೇ ಹೋಗುತ್ತೆ ಚೈಲ್ಡ್ಹುಡ್ಡಿಂದ. ಅಂದರೆ ಪ್ರತಿಯೊಂದು ವ್ಯಕ್ತಿಗೂ ನನ್ನ ಅಪ್ರೋಚಿಂದ ಅದು ಡ್ಯಾಮೇಜ್ ಆಗ್ತಿದೆಯಾ ಇಲ್ಲ ಇಂಪ್ಯಾಕ್ಟ್ ಪಾಸಿಟಿವ್ ಕ್ರಿಯೇಟ್ ಮಾಡ್ತಿದೆ ಅಂತ ನನ್ನ ಹತ್ರ ಏನೂ ಕನ್ಕ್ಲೂಡ್ ಮಾಡೋಂಥ ಟೂಲ್ ಇದುವರೆಗೂ ಇರಲಿಲ್ಲ. ಈ ಸೈನ್ಸ್ ಮೂಲಕ ನಾನು ನಿಮಗೆ ಕನ್ಕ್ಲೂಡ್ ಮಾಡೋಕ್ಕೆ ಸಾಧ್ಯ ಇದೆ. ಇವಾಗ ನಿಮಗೆ ಕೆಲವೊಂದು ಸತಿ ನೋ ಅಂತ ಹೇಳಿದ್ರೆ ಮುರಳಿ ಯಾಕೆ ನೋ ಹೇಳಿದ್ರು ಅಂತ ಅನಲೈಸ್ ಮಾಡ್ತೀರಾ ನೀವು. ಬಟ್ ಕೆಲವೊಬ್ಬರಿಗೆ ನೋ ಅಂತ ಸ್ಟೇಟ್ಮೆಂಟ್ ಹೇಳ್ಬಿಟ್ರೆ ನಾವು ಅವ್ರಿಗೆ ಅನಲೈಸ್ ಮಾಡುವಂಥ ಟ್ರೇಟ್ ಇರಲ್ಲ. ಅವಾಗ ಅವ್ರನ್ನ ರಾಂಗಾಗಿ ತೊಗೊಂಡ್ಬಿಡ್ತಾರೆ. ಅವ್ರ ಮೇಲೆ ಅವ್ರಿಗೂ ಫಿಯರ್ಸ್ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಹಾಗಿರಬೇಕಾದ್ರೆ ಈ ಥರ ವ್ಯಕ್ತಿಗಳಿಗೆ ಎಲ್ಲ ಕೆಲಸಗಳನ್ನು ತನ್ನಿಂದ ತಾನೇ ಮಾಡೋ ಥರ ನಾವು ಅಪ್ರೋಚ್ ಮಾಡ್ತಾ ಹೋಗ್ಬೇಕು ಎವ್ರಿ ಡೇ. ಮನೇಲಿ ನೀವು ಮಗುನ ಸ್ಕೂಲಿಗೆ ಕಳಿಸ್ತಿರ್ತೀರ ಅಂದ್ಕೊಳ್ಳಿ, ಆ ಮಗುಗೆ ಪ್ರಾಕ್ಟಿಕಲ್ ಇರುತ್ತೆ, ಅವನಿಗೆ ಹೇಳ್ಬೇಕು ವಾಟರ್ ಬಾಟ್ಲ್ ತುಂಬ್ಕೊ ಅಂತ. ಟಿಫನ್ ಬಾಕ್ಸ್ ಎಲ್ಲ ಇಟ್ಟಿದ್ದೀನಿ, ನೀನೆಲ್ಲ ಟಿಫನ್ ಬಾಕ್ಸಿಗೆ ಅಂದರೆ ಬ್ಯಾಗ್ ಒಳಗಡೆ ಇಟ್ಕೊಂಡು ರೆಡಿ ಮಾಡ್ಕೊತ ನೀವು ಅವ್ನಿಗೆ ಹೇಳಿದ್ರೆ ಹಿ ಲವ್ಸ್ ಇಟ್ ಅಂತ. ಆ ಥರ ಮಕ್ಳಿಗೆ ಹೆಂಗೆ ಅಪ್ರೋಚ್ ಮಾಡ್ಬೇಕಂತ ಗೊತ್ತಿಲ್ಲ. ಅವ್ರಿಗೆ ನಾವು ಯಾವಾಗಲೂ ಅಂದ್ಕೊಂಡು ಕೂತ್ಕೊಂಡ್ಬಿಟ್ರೆ ಆ್ಯಂಡ್ ಯು ಆರ್ ಮೇಕಿಂಗ್ ದೆಮ್ ಹ್ಯಾಸ್ ಡಿಪೆಂಡೆಂಟ್ ಪೀಪಲ್ ಫಾರ್ ದ ಹೋಲ್ ಲೈಫ್ ಅಂತ.
25 ವರ್ಷ ತನಕ ನೀವು ಈ ಥರ ಎಲ್ಲ ಸಪೋರ್ಟ್ ಮಾಡ್ಬಿಟ್ಟು ಮದುವೆ ಆದ ತಕ್ಷಣ ನೀನೇ ಎಲ್ಲ ಇಂಡಿಪೆಂಡೆಂಟಾಗಿ ಜೀವನ ಮಾಡ್ಬೇಕಂದ್ರೆ ಅವ್ರಿಗೆ ಹೆಂಡತಿ ಜೊತೆಗೆ ಹೆಂಗೆ ಬಿಹೇವ್ ಮಾಡ್ಬೇಕಂತನೂ ಗೊತ್ತಿರಲ್ಲ, ಜೀವನದಲ್ಲಿ ಯಾವ ಥರ ಜವಾಬ್ದಾರಿಗಳನ್ನ ತೊಗೊಂಡು ಯಾವ ಥರ ನಿಭಾಯಿಸ್ಬೇಕಂತನೂ ಗೊತ್ತಿರಲ್ಲ. ಆಮೇಲೆ ನೋಡಿ ಇವ್ರು ಏನೂ ಉದ್ಧಾರ ಆಗಲಿಲ್ಲ, ಅವ್ರ ಅಣ್ಣ ಉದ್ಧಾರ ಆದ, ತಮ್ಮ ಉದ್ಧಾರ ಆಗಲಿಲ್ಲ, ತಮ್ಮ ಉದ್ಧಾರ ಆದ, ಅಣ್ಣ ಉದ್ಧಾರ ಆಗಲಿಲ್ಲ. ಅಂದರೆ ಇದೆಲ್ಲ ಇಂಟರ್ನಲ್ ಮೆಕ್ಯಾನಿಸಮ್ ನಾವು ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಅಪ್ರೋಚ್ ಮಾಡಿದರೆ ಅವರು ವಿನ್ ಆಗ್ತಾಯಿದ್ರು. ಸೊ ನೀವು ಅಪ್ರೋಚ್ಗಳ ಬಗ್ಗೆ ಹೇಳ್ತಾ ಇದ್ರಿ, ಒಂದು ಮೊದಲನೇ 2 ಅಪ್ರೋಚ್ ಹೇಳಿದ್ರಿ, ಕಂಪ್ಯಾರಿಸನ್ ಆಯಿತು, ಲಿಸನಿಂಗ್ ಆಯಿತು, ಈಗ ಪ್ರಾಕ್ಟಿಕಲ್ ಬಗ್ಗೆ ನಾನು ನೆಕ್ಸ್ಟ್ ಐಡಿಯಾಸ್ ಇರುತ್ತೆ. ಈ ಥರ ಐಡಿಯಾಸ್ ಇರೋ ವ್ಯಕ್ತಿಗಳಿಗೆ ನೀವು ಏನೇ ಇನ್ಪುಟ್ಸ್ ಹೇಳಿದ್ರು ಕೂಡ ಅವರು ಓನ್ ವೇಯಲ್ಲಿ ಅನಲೈಸ್ ಮಾಡದೆ ಅವ್ರು ಏನನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಅವರೆಲ್ಲ ಪರ್ಮುಟೇಷನ್ ಕಾಂಬಿನೇಷನ್ ಎಲ್ಲ ಅಸೆಸ್ ಮಾಡಿದ ಮೇಲೆ ಅವ್ರು ಆ್ಯಕ್ಷನ್ಸ್ ತೊಗೊಳ್ತಾರೆ. ಇವರಿಗೆ ನೀವೇನಾದರೂ ಪುಷ್ ಮಾಡಿದ್ರಿ, ಅವ್ರಿಗೆ ಹರಿಬರಿಯಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ಅವ್ರು ಏನು ಕೆಲಸ ಮಾಡಲ್ಲ, ಬ್ಲ್ಯಾಂಕಾಗಿ ನಿಂತ್ಕೊಂಡ್ಬಿಡ್ತಾರೆ. ಬಿಕಾಸ್ ಅವ್ರ ಬ್ರೈನ್ ಅನಲೈಸ್ ಮಾಡಿರಬೇಕು, ಆಮೇಲೆ ಅವ್ರು ನೀಟಾಗಿ ರೂಟಿಂಗ್ ಮಾಡ್ಕೊಂಡು ಮ್ಯಾಪಿಂಗ್ ಮಾಡ್ಕೊಂಡು ಅನಲೈಸ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ. ನಾನು ಕೂಡ ಈ ಗುಣ ಇದೆ ಅನ್ಸುತ್ತೆ. ಎಸ್, ನಿಮ್ಗೆ ಆ ಟ್ರೇಟ್ ಇದೆ. ಅದಕ್ಕೆ ನಿಮಗೆ ನಿಮ್ಮದೇ ಆದಂಥ ಒಂದು ಟೈಮ್ ಕೊಡ್ಬೇಕು. ನಾವು ನಿಮ್ಮದೇ ಆದ ಟೈಮ್ ಫೇಸ್ ಕೊಟ್ಟರೆ ಯು ಆರ್ ದ ಎಕ್ಸಲ್ ಇನ್ ದಟ್ ಅಂತ. ನಿಮ್ಮದೇ ಆದ ಟೈಮ್ ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಟೈಮ್ ಫೇಸಲ್ಲಿ ನೀವು ಕೆಲಸ ಮಾಡೋಕ್ಕೆ ಅಲೋ ಮಾಡಿಲ್ಲ ಅಂದರೆ ಯು ವುಡ್ ನಾಟ್ ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಯು ವಿಲ್ ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ವೆನ್ ಐ ಗಿವ್ ಯು ದ ಟೈಮ್ ಆಫ್ ಯುವರ್ ಓನ್ ಟೈಮಿಂಗ್ ಕೊಟ್ಟರೆ ಮಾತ್ರ ನೀವು ಬೆಸ್ಟ್ ವರ್ಷನ್ ಆಗ್ತೀರಾ. ಇಲ್ಲಾಂದರೆ ನೀವು ಇಂಟೆಲಿಜೆಂಟ್ ಅಲ್ಲ, ನೀವು ಇನ್ಕೇಪಬಲ್ ಅಂತ ನಾನು ಅಂದ್ಕೊಂಡ್ರೆ ನಿಮಗೆ ಒಳಗಡೆಯಿಂದ ಕೋಪ ಬರ್ತಿರುತ್ತೆ. ನೀನು ಹೆಂಗೆ ಹೇಳ್ದೆ, ನೀನು ಹೆಂಗೆ ಕನ್ಕ್ಲೂಡ್ ಮಾಡಿದೆ ನಾನು ಈ ಥರ ಅಲ್ಲ ಅಂತ. ಸೊ ದಿಸ್ ಇಸ್ ವೇರ್ ವೆನ್ ಯು ನೋ ದಿಸ್ ಅಲ್ಲ, ವೆನ್ ಸಂಬಡಿ ಈಸ್ ಅಪ್ರೋಚಿಂಗ್ ಇನ್ ಎ ರಾಂಗ್ ವೇ, ಯು ವಿಲ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಬಿಕಾಸ್ ಆಫ್ ದಟ್ ಅಪ್ರೋಚ್ ಅಂತ. ದೇ ಮೈ ನಾಟ್ ಬಿ ಹ್ಯಾವಿಂಗ್ ದಟ್ ಥಾಟ್ ಪ್ರೊಸೆಸ್. ಅವ್ರು ಪಟ್ಟಂತ ಕೆಲಸ ಮಾಡಿಬಿಡ್ಬೋದು, ಕೆಲಸ ಕೊಟ್ಟ ತಕ್ಷಣ ಮಾಡಿಬಿಡ್ತಾರೆ. ನಿಮ್ಗೆ ಅನಲೈಸ್ ಮಾಡಿಲ್ಲ ಅಂದರೆ, ಪ್ರಿಯಾರಿಟಿ ಬೇಸ್ದಲ್ಲಿ ನೀವು ಟಾಸ್ಕ್ಗಳನ್ನ ಅಸೈನ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಥಿಂಕಿಂಗ್ ಮಾಡಲ್ಲೇನೇ ಇದ್ಬಿಡುತ್ತೆ, ಅದು ಥಿಂಕಿಂಗ್ ಮಾಡಲ್ಲೇನೇ ಇದ್ಬಿಡುತ್ತೆ. ಬಿಕಾಸ್ ಐಡಿಯಾಸ್ ಜನ್ರೇಟ್ಸ್ ಲೈಕ್ ಏನೋ ರಪ್ ಅಂತ ಬರ್ತಾನೆ ಇರುತ್ತೆ ನಿಮಗೆ. ಕೆಲವೊಬ್ರಿಗೆ ಇಲ್ಲ ಅಂತ ಆದಾಗ ಅವ್ರಿಗೆ ಐಡಿಯಾನೇ ಬರ್ತಿರಲ್ಲ, ಅವ್ರು ಸುಮ್ಮನೆ ಕೂತಿರ್ತಾರೆ, ನೀವು ಅವ್ರು ನೋಡಿ ನಗ್ತಾ ಇರ್ತೀರ ಅಥವಾ ಬೇಜಾರು ಮಾಡ್ಕೊತಿರ್ತಾರೆ, ಯಾಕೆ ನೀನು ಮಾಡ್ತಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ಯಾ ಅಂತ ಅನಿಸ್ತಿರುತ್ತೆ ನಿಮಗೆ. ಆ್ಯಕ್ಷನ್ ಬೇಸ್ಡ್ ಅಪ್ರೋಚ್ ಇರೋರಿಗೆ ನಾವೇನು ಮಾಡಬೇಕಪ್ಪ ಅಂದರೆ, ಇವ್ರಿಗೆ ಏನು ಕೆಲಸ ಮಾಡಿ ಅಂತ ಹೇಳೋ ಅಷ್ಟೇ ಇಲ್ಲ ಸರ್. ಇದು ಲಾಸ್ಟ್ 5th ಒನ್. ಈ ಥರ ವ್ಯಕ್ತಿಗಳಿಗೆ ಅವ್ರಿಗೆ ಏನೇನು ಕೆಲಸ ಅಂತ ಲೈನ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನ ಅವರೇ ಬರ್ಕೊಂಡು ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಅದು ಬಿಸ್ನೆಸ್ ಓನ್ ಆದರೂ ಆಗಲಿ, ಮದರ್ ಆದರೂ ಆಗಲಿ, ಇಲ್ಲ ಫಾದರ್ ಆದರೂ ಆಗಲಿ, ಚೈಲ್ಡ್ ಆದರೂ ಆಗಿರಲಿ, ಅವ್ರು ಯಾರ್ದು ಇನ್ಪುಟ್ ಕೇಳಿಸ್ಕೊಂಡೆಲ್ಲ ಅವ್ರೇನು ಕೆಲಸ ಮಾಡೋವಂಥ ವ್ಯಕ್ತಿಗಳಾಗಿರಲ್ಲ. ಆ್ಯಕ್ಷನ್ ಬೇಸ್ಡ್ ಅಪ್ರೋಚ್ ಇರೋವಂಥ ವ್ಯಕ್ತಿ ಅವ್ರಿಗೆ ಲೈನ್ ಆಫ್ ಆ್ಯಕ್ಟಿವಿಟೀಸ್ಗಳು ಏನೇನು ಮಾಡ್ಕೊಂಡಿದೆಯಪ್ಪ ಅಂತ ಕೇಳಿದರೆ ಸಾಕು. ಇವಾಗ ಮಕ್ಕಳುಗಳೆಲ್ಲ ಮನೇಲಿ ಲೇಜಿ, ಲೆಥಾರ್ಜಿಕ್ಕು, ಇರ್ರೆಸ್ಪಾನ್ಸಿಬಲ್ ಅಂತ ಸುಮ್ಮನೆ ಪೇರೆಂಟ್ಸ್ ಎಲ್ಲ ಕರಿತಿರ್ತಾರೆ ಸರ್. ಆ ಮಕ್ಕಳುಗಳೆಲ್ಲ ಆ್ಯಕ್ಷನ್ ಬೇಸ್ಡ್ ಇರೋರೇ ಇರ್ತಾರೆ. ನಾವು ಫಿಂಗರ್ ಪ್ರಿಂಟ್ಸ್ ಇಲ್ದೇನೂ ನಾವು ಹೇಳ್ಬಿಡ್ಬೋದು, ಆದರೆ ನಮ್ಮ ಬ್ರೈನಿಗೆ ಪ್ರೂಫ್ ಬೇಕಲ್ಲ. ಸೊ ಆ್ಯಕ್ಷನ್ ಇರೋರಿಗೆ ಹೆಂಗೆ ಅಂದರೆ, ಇವಾಗ ಅವ್ರೊಂದು ಡ್ರಾಯಿಂಗ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಸರ್. ಡ್ರಾಯಿಂಗ್ ಮುಗೀತು, ನೆಕ್ಸ್ಟ್ ಏನು ಕೆಲಸ ಅಂತ ಗೊತ್ತಿಲ್ಲ, ಸುಮ್ಮನೆ ಕುತ್ಕೊತಾರೆ. ಸುಮ್ಮನೆ ಕುತ್ಕೊಂಡಾಗ ಅಪ್ಪ ಅಮ್ಮಗೆ ಏನು ಅನ್ಸುತ್ತೆ, ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀನಿ ಅನ್ಸುತ್ತೆ. ಇವಾಗಿನ ಕಣ್ಣು ಮಕ್ಕಳೆಲ್ಲ ಸುಮ್ಮನೆ ಕುತ್ಕೊಳ್ಳಲ್ಲ, ಫೋನ್ ಅಥವಾ ಟಿವಿ ಏನಾದರೂ ಇಟ್ಕೊಂಡಿರ್ತಾರೆ. ಅವಾಗ ನೋಡೋ ಇವ್ರನ್ನ ಗ್ಯಾಜೆಟ್ ಇಟ್ಕೊಂಡಿದ್ದಾನೆ, ಇವ್ನು ಪ್ರೊಡಕ್ಟಿವ್ ಇಲ್ಲ, ಮತ್ತೆ ಮಗು ಮೇಲೆ ನಾವು ಬ್ಲೇಮ್ ಮಾಡ್ತಿದ್ವಿ. ಪಾಪ ಆ ಮಗು ಗೊತ್ತಿಲ್ಲ ನನಗೆ ಲೈನ್ ಆಫ್ ಆ್ಯಕ್ಟಿವಿಟೀಸ್ಗಳು ಇರಬೇಕು ಅಂತ. ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಅಂತ ಅದು ಮತ್ತೆ ಪೇರೆಂಟ್ಸ್ ಮೇಲೆ ಬೇಜಾರು ಮಾಡ್ಕೊಂಡು. ಇದು ಆ್ಯಕ್ಷನ್ ಬೇಸ್ಡ್ ಅವರು. ನಮ್ಮ ಪಾಪ್ಯುಲೇಷನಲ್ಲಿ ಆ್ಯಕ್ಷನ್ ಬೇಸ್ಡ್ ಪೀಪಲ್ ಆರ್ ಹೈಲಿ ಸಕ್ಸಸ್ಫುಲ್ ಪರ್ಸನಾಲಿಟಿ. ಆ್ಯಕ್ಷನ್ ಬೇಸ್ಡ್ ಅಂದರೆ ಅವರು ಬೇರೆಯವ್ರಿಗೆ ಹೇಳಬೇಕಾ ಆ್ಯಕ್ಷನ್? ಅವರಿಗೆ ಬೇರೆಯವ್ರು ಹೇಳಬಾರ್ದು, ಅವರೇ ಅವ್ರ ಆ್ಯಕ್ಷನ್ಸ್ಗಳು ಏನು ಅಂತ ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ಕೊಂಡಿರ್ಬೇಕು. ಮತ್ತು ಮಾಡ್ಕೊಳ್ಳಲ್ಲ ಅಂತಂದ್ರಲ್ಲ ನೀವೀಗ, ಮಾಡ್ಕೊಂಡಾಗ ಗೊತ್ತಾಗ್ತಿರಲ್ಲ. ಈ ಅವೇರ್ನೆಸ್ ಬಂದಮೇಲೆ ಅವ್ರು ಮಾಡ್ಕೊತಾರೆ. ನೀವು ಕೆಲವು ಬಿಸ್ನೆಸ್ ಓನರ್ಸ್ಗಳನ್ನ ನೋಡಿರ್ಬೋದು, ಯಾವಾಗಲೂ ಒಂದು ಡೈರಿ ಕ್ಯಾರಿ ಮಾಡ್ತಿರ್ತಾರೆ ಅವರು. ಏನು ನಿಮ್ಮ ಹತ್ರ ಮೀಟಿಂಗ್ ಮಾಡುವ ಟಕ ಅಂತ ಪಾಯಿಂಟ್ಸ್ ಬರ್ಕೊತಾರೆ, ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಯಾವ್ದು ಪ್ಲಾನ್ ಇದೆ ಅಂತ ಅವರೇ ಬರ್ಕೊತಿರ್ತಾರೆ. ಅವ್ರು ಯಾರು PA ಇರಲ್ಲ, ಅವರು ಪ್ಲಾನಿಂಗ್ ಕೊಡೋರು ಇರಲ್ಲ, ಅವ್ರದ್ದೇ ಅವರೆಲ್ಲ ಮ್ಯಾನೇಜ್ ಮಾಡ್ಕೊತಾರೆ. ಬಿಕಾಸ್ ದೇ ಆರ್ ಆ್ಯಕ್ಷನ್ ಪೀಪಲ್ ಅಂತ. ಈ ಆ್ಯಕ್ಷನ್ ಇವ್ನು ಯಾಕೆ ಎಲ್ಲದನ್ನು ಬರ್ಕೊತಾನೆ, ಇವ್ನಿಗೇನು ಬ್ರೈನ್ ಇಲ್ಲೋ, ಎಲ್ಲ ರಿಜಿಸ್ಟರ್ ಮಾಡ್ಕೊಳಕ್ಕಾಗಲ್ವ ಅಂತ ಅಂದ್ಕೊಂಡಿರ್ತಾರೆ. ಪಾಪ ಅವ್ರ ಆ್ಯಕ್ಷನ್ ಅವ್ರು ಬರ್ದಿಲ್ಲ ಅಂದ್ರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ. ಅದರಿಂದನೂ ಅವ್ರ ಪ್ರೊಡಕ್ಟಿವಿಟಿ ರೆಡ್ಯೂಸ್ ಆಗಿಬಿಡುತ್ತೆ. ಅಂದರೆ ಪೇರೆಂಟಿಂಗಲ್ಲಿ ನಾವು ಯಾವ್ದು ನನ್ನ ಮಗುಗಿದೆ, ನಾನು ಯಾವ್ಯಾವ ಥರ ಅಪ್ರೋಚ್ ಮಾಡಿ ಅದ್ರ ಪ್ರಕಾರನೇ ಅವ್ರಿಗೆ ಅಪ್ಗ್ರೇಡ್ ಮಾಡಬೇಕಿತ್ತು ಚೈಲ್ಡ್ಹುಡ್ಡಿಂದ ಅಂತ ನಮಗೆ ಗೊತ್ತಿಲ್ಲ ಅಂತಾದರೆ ಮಕ್ಕಳುಗಳ ಪರ್ಫಾರ್ಮೆನ್ಸ್ ನ್ಯಾಚುರಲಾಗಿ ಕಡಿಮೆ ಆಗುತ್ತೆ. ಆದರೆ ಇವತ್ತು ಮಾಡ್ತಿರೋ ಅಂಥ ಅಪ್ರೋಚ್ಗಳನ್ನು ನಾವು ತಿದ್ಕೊಂಡಿಲ್ಲ ಅಂದರೆ ದೋಸ್ ಚಿಲ್ಡ್ರನ್ ಆರ್ ಗೆಟ್ಟಿಂಗ್ ಇನ್ ಟು ಎನಿ ಕೈಂಡ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್ ಆ್ಯಂಡ್ ದ ಅಡಿಕ್ಷನ್ಸ್. ಇವಾಗ ನೋಡಿ ಸರ್, ಇನ್ ಜನರಲ್ ಆಗಿ ನಾವಿಲ್ಲಿ ಯಾರನ್ನೂ ಬ್ಲೇಮ್ ಮಾಡಬೇಕಾಗಿಲ್ಲ, ಯಾರ ಮೇಲೂ ಕಂಪ್ಲೇಂಟ್ ಮಾಡಬೇಕಾಗಿಲ್ಲ. 10 ಮಕ್ಕಳಿದ್ದಾರೆ ಅಂದರೆ, ಅವರೊಂದು ಟೀನೇಜ್ ರೀಚ್ ಆಗಿದ್ದಾರೆ ಅಂದರೆ, ಅವ್ರು ಇವತ್ತು ಎಲ್ಲರೂ ಒಂದಲ್ಲ ಒಂದು ಹ್ಯಾಬಿಟಲ್ಲಿ ಗ್ಯಾರಂಟಿ ಇದ್ದಾರೆ. 10 ಜನದಲ್ಲಿ 8 ಜನ ಅಂತೂ ಗ್ಯಾರಂಟಿ ಇರ್ತಾರೆ. ಅಂದರೆ ನನ್ನ ರಿಸರ್ಚ್ ಪ್ರಕಾರ ನಾನು ಇಲ್ಲಿ ಯಾವ ಪೇರೆಂಟ್ಸಿಗೂ, ಟೀಚರ್ಸಿಗೂ ಅಥವಾ ಸಿಸ್ಟಮಿಗೂ ನಾನು ಬ್ಲೇಮ್ ಮಾಡ್ತಾಯಿಲ್ಲ. ನಿಮಗೆ ಗೊತ್ತಿಲ್ಲದೆ ನೀವು ನಿಮ್ಮ ಮಕ್ಕಳಿಗೆ ರಾಂಗ್ ಅಪ್ರೋಚ್ ಮಾಡಿದ್ರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗಿ ನಾನು ಇನ್ಕೇಪಬಲ್ ಅಂತ ಅವರೇ ಅಂದ್ಕೊಂಡು ಇವತ್ತು ಯಾವುದರಿಂದನೋ ಒಂದು ಖುಷಿ ಪಡೋಕ್ಕೆ ಹೋಗ್ತಾರೆ, ಧೈರ್ಯ ಗೇನ್ ಮಾಡೋಕ್ಕೆ ಹೋಗ್ತಾರೆ. ಅದು ಶಾಶ್ವತ ಅಲ್ಲ, ಅದು ಅವ್ರ ವ್ಯಕ್ತಿತ್ವನೇ ಡ್ಯಾಮೇಜ್ ಮಾಡ್ತಾ ಹೋಗ್ಬಿಡುತ್ತೆ. ಸೊ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕ್ಕಿಂತ ಮುಂಚೆ ಆ ಸಮಸ್ಯೆ ಇದೆ ಅಂತ ಒಂದು ಅವೇರ್ನೆಸ್ ಬರುತ್ತಲ್ಲ, ಅದು ಅರ್ಧ ಪರಿಹಾರ ನಿಮಗೆ ಕೊಟ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಕೋಪ ಬರುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ,
ಉದಾಹರಣೆಗೆ ನಂಗೆ ಕೋಪ ಜಾಸ್ತಿ ಬರುತ್ತೆ ಅಂತ ನನಗೆ ಯಾವಾಗ ಅವೇರ್ನೆಸ್ ಬರುತ್ತೋ ಆವಾಗ ನಾನು ಅದನ್ನು ಕಂಟ್ರೋಲ್ ಮಾಡೋಕ್ಕೋ ಅದನ್ನು ಬರದೇ ಇರೋ ಹಾಗೆ ನೋಡ್ಕೊಳ್ಳೋಕ್ಕೋ ಹಾಗೆ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ಅಲ್ವಾ. ಸೊ ಹೀಗಾಗಿ ನನಗೆ ಡಾಕ್ಟರ್ ಮುರಳಿಯವರ ಈ ಒಂದು ನಾಲೆಡ್ಜ್ ಸೆಷನ್ ತುಂಬ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಥರದ ವ್ಯಕ್ತಿಗಳು ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು? ಯೂಶ್ವಲ್ ಆಗಿ ಈ ಥರ ಬಿಹೇವಿಯರಲ್ ಚಾಲೆಂಜಸ್ಗಳನ್ನ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಅವರು ಟೀನೇಜಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ ಸರ್. ಆ್ಯಸ್ ಐ ಸೆಡ್ ಬಿಫೋರ್, 12 ವರ್ಷ ತನಕ ಮಕ್ಕಳಿಗೆ ಹೆಂಗೆಲ್ಲ ಅವ್ರಿಗೆ ಗೊತ್ತು ಆ ಥರ ವಾತಾವರಣ ಕೊಟ್ಟಿದ್ದಾಗ ಅದು ಬ್ರೈನು ಪ್ರಾಪರಾಗಿ ಅಪ್ಗ್ರೇಡ್ ಆಗಿರಲ್ಲ. ಅಂದರೆ ಅವ್ರ ಸಾಫ್ಟ್ವೇರ್ ಏನೋ ಇತ್ತು, ಅಪ್ರೋಚ್ ರಾಂಗ್ ಮಾಡಿದಾಗ ಅದು ರಾಂಗ್ ಅಪ್ಗ್ರೇಡ್ ಆಗಿಬಿಟ್ಟಿತ್ತು ಅಂತ ಅದೆಲ್ಲ ಮತ್ತೆ ರಿವೆಂಜ್ ತೀರಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ 13th ಇಯರಿಂದ. ಸೊ ಆ ಕಾರಣಕ್ಕೋಸ್ಕರ ಇದು ನಮ್ಮ ಲೈಫಲ್ಲೂ ಆಗಿದೆ ಸರ್. ಸೊ ಅದಕ್ಕೆ ನಾವು ಇದನ್ನೆಲ್ಲ ನಾಲೆಡ್ಜ್ಗಳ ಮೂಲಕ ವರ್ಕೌಟ್ ಮಾಡ್ಕೊಳ್ಬೋದು. ನಾವು ಇದಕ್ಕೆ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ನ ಒಂದು ಮಾಡಿದ್ದೀವಿ. ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅಲ್ಲದೇ ಯಾರಿಗೆಲ್ಲ ಈ ಸೈನ್ಸ್ದು ಒಪ್ಪಿಗೆ ಆಗಲ್ಲ, ಇಷ್ಟ ಇಲ್ಲ ಅಂತಿರುತ್ತೆ, ಅವ್ರು ನಾರ್ಮಲ್ ಸ್ಕೂಲಿಂಗ್ ಸಿಸ್ಟಮ್ ಪ್ರಕಾರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನು ಆನ್ಲೈನಲ್ಲಿ ಅಟೆಂಡ್ ಮಾಡ್ಬೋದು. ಅದನ್ನು ಸೆಲ್ಫ್ ಎಸ್ಟೀಮ್ ಪ್ರೋಗ್ರಾಮ್ ಅಂತ ಕರಿತೀವಿ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸೆಲ್ಫ್ ಎಸ್ಟೀಮ್ ಹಿಂಗೆಲ್ಲ ಡ್ಯಾಮೇಜ್ ಆಯಿತು, ಅದರಿಂದ ನಿಮ್ಮ ಬಿಹೇವಿಯರ್ಗಳಲ್ಲಿ ಯಾವ ಥರ ಪ್ರಾಬ್ಲಮ್ ಇದೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ಥರ ಪ್ರಾಬ್ಲಮ್ ಇದೆ, ನಿಮ್ಮ ಪರ್ಸ್ನಲ್ ಗ್ರೋತ್ ಯಾಕಿಲ್ಲ, ಅಥವಾ ನಿಮಗೆ ಹೆಲ್ತ್ ಇಶ್ಯೂಗಳು ಯಾಕೆಲ್ಲ ಬಂತು, ಅದೆಲ್ಲ ಸೆಲ್ಫ್ ಎಸ್ಟೀಮೇ ಮೂಲ ಕಾರಣ ಅಂತ ನಾನು ಹೇಳ್ಬಿಡ್ತೀನಿ. ಅದನ್ನೆಲ್ಲ ಹೆಂಗೆ ಸರಿ ಮಾಡ್ಕೊಬೇಕಂತ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮಲ್ಲೂ ನಾವು ಮಾಡಿಕೊಡ್ತಾ ಇದ್ದೀವಿ. ಸೊ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಯಾರು ಹೇಗೆ ಅಟೆಂಡ್ ಮಾಡ್ಬೋದು? ಸೊ 18 ವರ್ಷದ ಮೇಲ್ಪಟ್ಟವ್ರು ಯಾರು ಬೇಕಾದರೂ ಅಟೆಂಡ್ ಮಾಡ್ಬೋದು. ಅಡಲ್ಟ್ಸ್ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇದೆ. ಅವ್ರಿಗೆ ನಾವು ವರ್ಕ್ ಬುಕ್ ಆಧಾರಿತವಾದಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು 4.5 ಗಂಟೆ ಆನ್ಲೈನ್ ಸೆಷನ್ನಲ್ಲಿ ಮಾಡ್ತೀವಿ. ಯೂಶ್ವಲ್ ಆಗಿ ಸೋಮವಾರ ಮತ್ತು ಭಾನುವಾರ ಮತ್ತು ಸೋಮವಾರ ಸೆಷನ್ಸ್ಗಳನ್ನ ನಾವು ಕಂಡಕ್ಟ್ ಮಾಡಿರ್ತೀವಿ. 2.5 ಗಂಟೆ ಅವ್ರು ಅಟೆಂಡ್ ಮಾಡಿಬಿಟ್ರೆ ದೇ ವಿಲ್ ಗೆಟ್ ಅ ಕಂಪ್ಲೀಟ್ ಪಿಕ್ಚರ್ ಅಬೌಟ್ ನನ್ನ ಚೈಲ್ಡ್ಹುಡ್ಡಿಂದ ಇಲ್ಲಿ ತನಕ ನಾನು ಏನೇನೆಲ್ಲ ರಾಂಗ್ ಥಿಂಗ್ಸ್ಗಳನ್ನ ನಾನು ಫಾಲೋ ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಏನೆಲ್ಲ ಸಫರಿಂಗ್ ಮತ್ತು ಸ್ಟ್ರಗಲಿಂಗಲ್ಲಿದ್ದೀನಿ ಅಂತ ಅವ್ರಿಗೆ ರಿಯಲೈಸ್ ಆಗಿ ಅದಕ್ಕೆ ಆ್ಯಕ್ಷನ್ಸ್ ಪ್ಲ್ಯಾನ್ಗಳನ್ನು ಕೊಟ್ಟು ಸೊಲ್ಯೂಷನ್ಸ್ನು ಕೊಟ್ಟು ಅದರಿಂದನೇ ಅವರು ಹೊಸ ಲೈಫನ್ನು ಅವರು ಚಾನಲೈಸ್ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಅಂತ. ಇದನ್ನೆಲ್ಲ ಕಸ್ಟಮೈಸ್ಡ್ ಆಗಿ ನಾನೇ ನನ್ನ 13 ವರ್ಷಗಳ ಬ್ರೈನ್ ಮೆಕ್ಯಾನಿಸಮ್, ಬ್ರೈನ್ ಪ್ಯಾಟರ್ನ್ಸ್ಗಳನ್ನ ರಿಸರ್ಚ್ನ ಅನುಸಾರವಾಗಿ ಒಂದು ಟ್ರೈನಿಂಗ್ ಮಾಡೆಲ್ನ ನಾನು ರೆಡಿ ಮಾಡಿದ್ದೀನಿ ಸರ್. ಇದೊಂಥರ ಸಿಗ್ನೇಚರ್ ಪ್ರೋಗ್ರಾಮ್ ಅಂತ ನಾನು ಹೇಳ್ಕೊಳ್ಬೋದು. ನೈಸ್. ಸೊ ನೀವು ಆಫ್ಲೈನ್ ಕೋರ್ಸ್ಗಳನ್ನ ಕೂಡ ಮಾಡ್ತೀರಾ, ಅಥವಾ ಬರೀ ನೀವು ಈಗ ವಿದ್ಯಾರ್ಥಿಗಳು ಬಂದಾಗ ಅವ್ರಿಗೊಂದು ಸೆಷನ್ ಮಾಡಿ ಪರಿಹಾರ ಸೂಚಿಸ್ತೀರಾ, ಅಥವಾ ಕೋರ್ಸ್ ಮಾಡ್ತೀರಾ? ಸರ್ ಇವಾಗ ನಾನು ನಿಮ್ಗೆ ಹೇಳಿದ್ನಲ್ಲ ಸರ್, ಸೆಲ್ಫ್ ಎಸ್ಟೀಮ್ ಪ್ರೋಗ್ರಾಮ್ ಅಂತ ಇದು ಆನ್ಲೈನ್ ಸೆಷನ್ಸ್ ಮಾಡ್ತೀವಿ. ಅದು ಗ್ರೂಪ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ. ಯಾರೆಲ್ಲ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿಕೊಂಡು ತಮ್ಮ ಯೂನಿಕ್ನೆಸ್ ಬಗ್ಗೆ ತಿಳ್ಕೊಳ್ಬೇಕು ಅವ್ರಿಗೆಲ್ಲ ಇಂಡಿವಿಜುವಲ್ಸ್ ಇರುತ್ತೆ ಸರ್. ಅದಕ್ಕೆಲ್ಲ 1-on-1 ಕೌನ್ಸಿಲರ್ಸ್ನ ಅರೇಂಜ್ ಮಾಡಿ ನಾವು ಸೆಷನ್ಸ್ಗಳನ್ನ ಮಾಡ್ಕೊಡ್ತಿರ್ತೀವಿ. ನಾವು ಇವಾಗ ನಿಮ್ಮ ಜೊತೆ ಸೆಷನ್ ಮಾಡಿದ್ದನ್ನ ರೆಕಾರ್ಡ್ ಮಾಡಿ ಕೊಟ್ಟಿರ್ತೀವಿ. ಸೊ ದಟ್ ನೀವು ಆ ರೆಕಾರ್ಡಿಂಗ್ನ ಮಿಸ್ ಮಾಡದೆ ಮತ್ತೆ ಕೇಳಿಸ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ನೇಚರ್ ಏನು ಅಂತ ನೀವು ಅದಕ್ಕೆ ಅಲೈನ್ ಆಗೋಕ್ಕಾಗುತ್ತೆ. ಇದಕ್ಕೆ ಸಪೋರ್ಟಿವ್ ಆಗಿ ಎವ್ರಿ ಥರ್ಸ್ಡೇ 8 to 9 ಆನ್ಲೈನಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತೀವಿ, ಫಿಂಗರ್ ಪ್ರಿಂಟ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಅಂದರೆ ಇದೆಲ್ಲ ನಮ್ಮ ಕ್ಲೈಂಟ್ಸ್ಗಳಿಗೆ ನಾವು ಎಕ್ಸ್ಟ್ರಾ ನಾಲೆಡ್ಜ್ನ ಕೊಟ್ಟು ಅವ್ರಿಗೆ ಈ ಸಬ್ಜೆಕ್ಟ್ನ ಎಕ್ಯೂಪ್ ಮಾಡಿಸಿ. ಬಿಕಾಸ್ ಎಷ್ಟೋ ವರ್ಷಗಳಿಂದ ರಾಂಗ್ ಫಿಲಾಸಫಿನ ಫಾಲೋ ಮಾಡಿ ಟ್ರುತ್ ಅಂತ ಬೇರೆ ಏನೋ ಇದೆ, ಬೇರೆ ಫಿಲಾಸಫಿನೇ ಇಂಡಿವಿಜುವಲಿಗೆ ಪ್ರಕಾರ ಬೇರೆ ಇರುತ್ತೆ. ಅದ್ರ ನಾಲೆಡ್ಜ್ನ ನಾವು ಎಜುಕೇಟ್ ಮಾಡಿದ್ಮೇಲೆ ಎವ್ರಿ ಫ್ಯಾಮಿಲಿ ಈಸ್ ಗೆಟಿಂಗ್ ಅ ರೈಟ್ ಎನ್ವೈರ್ನ್ಮೆಂಟ್ ಅಂತ ನಾನು ಹೇಳೋಕ್ಕೆ ಸಾಧ್ಯ ಇದೆ ಸರ್. ಎಸ್. ಸೊ ಆಸಕ್ತರು ಅವಶ್ಯಕತೆ ದಯವಿಟ್ಟು ಡಾಕ್ಟರ್ ಮುರಳಿ ಅವರ ಯೂನಿಕ್ ಟ್ರುತ್ ಈ ಒಂದು ಸರ್ವಿಸ್ನ ಬಳಸ್ಕೊಳ್ಳಿ. ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ನಿಮ್ಮ ಬಿಹೇವಿಯರು, ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಆಶೋತ್ತರಗಳು, ನಿಮ್ಮ ಕೆಪಾಸಿಟಿ ಇದೆಲ್ಲವನ್ನು ಕೂಡ ಅನಲೈಸ್ ಮಾಡಿ ಕೊಡ್ತಾರೆ. ಸೊ ಅದ್ರ ಮೂಲಕ ಏನಾಗುತ್ತೆ ಅಂದರೆ ಅವೇರ್ನೆಸ್ ಈಸ್ ಎವ್ರಿಥಿಂಗ್ ಅಂತ ನಾನು ಮುಂಚೆನೇ ಹೇಳಿದೆ. ಅದು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೂ ಸರಿ ಆಗುತ್ತೆ ಮತ್ತು ಇನ್ನೊಬ್ಬರನ್ನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗುತ್ತೆ. ಸೊ ಅದರಲ್ಲಿ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪು ಚೆನ್ನಾಗುತ್ತೆ ಮತ್ತು ನಿಮ್ಮ ಕರಿಯರಲ್ಲಿ ನೀವು ಉದ್ಧಾರ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಷ್ಟು ಹೇಳ್ತಾ ಡಾಕ್ಟರ್ ಮುರಳಿಯನ್ನು ಸಂಪರ್ಕಿಸಬೇಕು ಅಂದರೆ ಅವರ ಫೋನ್ ನಂಬರು, ಅವರ ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಕೂಡ ಇದೆ, ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ, ಆಸಕ್ತರು ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಮುರಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದಗಳು. ಸೊ ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ, ಪ್ರಶ್ನೆಗಳಿದ್ರೆ ಅದಕ್ಕೂ ಸ್ವಾಗತ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸೊ ದಟ್ ಈ ನಾಲೆಡ್ಜ್ ಏನಿದೆ, ಇದೊಂದು ನಾಲೆಡ್ಜ್ ಎಲ್ಲರ ಜೊತೆಗೂ ಶೇರ್ ಆಗಲಿ, ಅವೇರ್ನೆಸ್ ಜಾಸ್ತಿ ಆಗಲಿ ಮತ್ತು ಸಮಸ್ಯೆಗಳು ಕಡಿಮೆ ಆಗಲಿ. ನಮಸ್ಕಾರ.